ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂರ್ವಾಂತ ಶ್ಲೋಕ ಭಾಗದಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಪರಮಾತ್ಮನ ಮಹಿಮೆಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಕೇವಲ ಭಗವನ್ ಮಹಿಮಾ ರೂಪವಾದ ಕಥಾ ಅಂದರೆ ಭಾಗವತ. ಮಹಾಭಾರತದಲ್ಲಿ ಕೌರವ ಪಾಂಡವರ ಚರಿತ್ರೆ ಮತ್ತು ಧರ್ಮ ಅರ್ಥ ಕಾಮ ಮೋಕ್ಷಗಳ ಪರಿಚಯ ವಿಸ್ತಾರವಾಗಿದೆ. ಮಹಾಭಾರತದಲ್ಲಿ ಧರ್ಮ ಯಾವುದು, ಅರ್ಥದ ಪ್ರಯೋಜನ ಹೇಗೆ ಮಾಡಬೇಕು, ಕಾಮಗಳನ್ನು ಅಂದರೆ ಆಸೆಗಳನ್ನು ಹೇಗೆ ಪೂರೈಸಿಕೊಳ್ಬೇಕು, ಅದರ ಒಂದು ವಿವರಣೆಯನ್ನು ಕೊಡ್ತಾ ಮೋಕ್ಷದ ಕಲ್ಪನೆಯನ್ನು ಕೂಡ ಕೊಟ್ಟಿದ್ದಾರೆ. ಧರ್ಮಾರ್ಥ ಕಾಮ ಮೋಕ್ಷಗಳ ಪುರುಷಾರ್ಥವನ್ನ ಮಹಾಭಾರತದಷ್ಟು ವಿಸ್ತಾರ ಯಾರೂ ಮಾಡಿಲ್ಲ, ಎಲ್ಲ ಹೇಳಿದ್ದಾರೆ. ನೀತಿ ಬೋಧಕ ಇದೆ, ಎಲ್ಲ ಇದೆ. ಆದರೆ ಅಲ್ಲಿ ಕೌರವ ಪಾಂಡವರ ಚರಿತ್ರೆ ಅಂತ ಅನಿಸ್ತದೆ ಹೊರತು ಕೃಷ್ಣನ ಚರಿತ್ರೆ ಅಂತ ಅನಿಸೋದಿಲ್ಲ. ಕೃಷ್ಣ ಕಥೆಯಂ ಯಮಿತ. ಮಹಾಭಾರತ ಅಂದ್ರೇನು? ಅದು ಕೃಷ್ಣ ಕಥಾ. ಕೃಷ್ಣನ ಅದ್ಭುತವಾದ ಮಹಿಮೆ ಮಾತ್ರ ತಲೆಯಲ್ಲಿ ಬರಬೇಕು. ಮಹಾಭಾರತ ಅಂದ್ರೆ 18, ಮಹಾಭಾರತ 18. ಅದು 18ರಲ್ಲಿ ಏನು? 11, 7. 11 ಅಕ್ಷೋಹಿಣಿ ಸೈನ್ಯ ಕೌರವರು, 7 ಅಕ್ಷೋಹಿಣಿ ಸೈನ್ಯ ಪಾಂಡವರು, 11, 7. ಅದಕ್ಕೆ 7, 11 ಅಂತ ಒಂದು ಗಾದೆ ಮಾಡ್ತಾರೆ ನಮ್ಮಲ್ಲೆಲ್ಲ. ನಮ್ಮ ಮನೆಯೊಳಗೆ ಕಾರ್ಯಕ್ರಮ ಆಯ್ತ್ರಿ, ಅದು ಮುಗಿಯೋದ್ರೊಳಗೆ 7, 11 ಆಗಿತ್ತು ಅಂದ್ರೆ ಮಹಾಭಾರತ ಆಗಿತ್ತು ಅಂತ. ಅಂದ್ರೆ ಎಷ್ಟು ರೂಢಿಯೊಳಗೆ ಬಂದದ ಮಹಾಭಾರತ ಅಂದ್ರೆ 7, 11 ಅಂದ್ರೆ ವ್ಯವಸ್ಥೆ ಆಗ್ಯದ ಅಂತ ಅರ್ಥ. ಇಂತಹ ಮಹಾಭಾರತದ ಬಗ್ಗೆ, ಆ ಮಹಾಭಾರತ ಅನ್ನುವ ಶಬ್ದದ ಅರ್ಥವೂ ನಮಗೆ ಗೊತ್ತಾಗಲಿಲ್ಲ. ಮಹಾ ಅಂದ್ರೆ ಬಹಳಷ್ಟು, ಮಹತ್ ಅಂದ್ರೆ ಬಹಳ, ಭಾರ ಅಂದ್ರೆ ವಜ್ಜ ಅಲ್ಲ, ತೂಕ ಮಾಡಿದರೆ ಭಾರ ಇರ್ತದಲ್ಲ ಆ ಭಾರ ಅಲ್ಲ. ಅದು ಭಾ ಅಂದ್ರೆ ಜ್ಞಾನ, ಅದು ತುಂಬಿದ್ದು. ಮಹತ್ತರವಾದ ಬೃಹತ್ತರವಾದ ಜ್ಞಾನ ತುಂಬಿದೆ, ಅದು ಮಹಾಭಾರತ. ಮಹತ್ವಾಚ್ಚ ಭಾರವತ್ವಾಚ್ಚ ಮಹಾಭಾರತ ಉಚ್ಯತೆ. ಅದು ನಮ್ಗೆ ಗೊತ್ತೇ ಆಗಲಿಲ್ಲ. ಅಲ್ಲಿ ಜ್ಞಾನ ಇದೆ ಅಂತ ಬರಲೇ ಇಲ್ಲ. ಅಣ್ಣ ತಮ್ಮಂದ್ರ ಜಗಳ ಅಷ್ಟೇ ಗೊತ್ತಾಯ್ತು. ಅದಕ್ಕಾಗಿ ವೇದವ್ಯಾಸದೇವರು ಅತೃಪ್ತ ಭಾವವನ್ನು ವ್ಯಕ್ತ ಮಾಡಿದಾಗ ನಾರದರು ಬಂದು ಹೇಳ್ತಾರೆ, ಸ್ವಾಮಿ ನಿಮ್ಗೆ ಯಾಕೋ ಅತೃಪ್ತಿಯಾಗಿದೆ, ತೃಪ್ತಿಯಾಗಲಿಕ್ಕೆ ಏನು ಮಾಡಬೇಕು? ಕೇವಲ ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡಬೇಕು ಅಂತ ಒಂದು ಗ್ರಂಥ ರಚನೆ ಮಾಡಿದ್ರಿ, ಅದು ಭಾಗವತ. ಹೀಗಾಗಿ ನಿನ್ನೆಯ ತನಕನೂ ಕೂಡ ನಾವು ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಹೇಳಿದ ಕಥಾಭಾಗವನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಯಜ್ಞನಾಮಕನಾದ ಭಗವಂತ ಅವತಾರ ಮಾಡಿದ ಒಂದು ಮನ್ವಂತರ, ಮೊದಲನೇ ಮನ್ವಂತರದಲ್ಲಿ, ಸ್ವಯಂಭುವ ಮನ್ವಂತರದಲ್ಲಿ ಯಜ್ಞನಾಮಕನಾದ ಪರಮಾತ್ಮ ಅವತಾರ ಮಾಡಿದ. ಎರಡನೆಯದಾಗಿ ದೇವಹೂತಿಯ ಮನೆಯಲ್ಲಿ ಕಪಿಲ ನಾಮಕನಾಗಿ ಭಗವಂತ ಅವತಾರ ಮಾಡಿದ. ಯಜ್ಞ ಅಂದ್ರೆ ಯಾರು ಯಜ್ಞ ಮಾಡುತ್ತಾರೋ ಆ ಯಜ್ಞವನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡುವವ. ಯಜ ಸಂಗತಿಕರಣೆ ಅಂತ ಯಜ್ಞ ಶಬ್ದದ ಅರ್ಥ ಏನು? ನಾವೆಲ್ಲ ಯಜ್ಞ ಅಂತ ಹೇಳ್ತೀವಿ, ಯಾಗ ಯಜ್ಞ ಹೇಳ್ತೀವಿ, ಹೋಮ ಹವನ ಇವೆಲ್ಲ ಶಬ್ದಗಳು ಬಳಕೆಯಲ್ಲಿದೆ. ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ಯಾವುದೇ ಶಬ್ದ ಅದು ನಮ್ಮ ಕಿವಿಗೆ ಬಿದ್ದಾಗ ಅದರ ಅರ್ಥ ತಿಳ್ಕೊಂಡಾಗ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ಶಬ್ದ ಕಿವಿಗೆ ಬಿದ್ದ ಕ್ಷಣಕ್ಕೆ ಅದಕ್ಕೆ ಬೆಲೆ ಗೊತ್ತಾಗೋದಿಲ್ಲ. ಅಂಗಡಿಯಲ್ಲಿ ಯಾವುದೋ ವಸ್ತು ನೋಡಿದ ಕೂಡ ಬೆಲೆ ಗೊತ್ತಾಗೋದಿಲ್ಲ. ಕೇಳ್ತೀವಿ ನಾವು, ಇದು ಎಷ್ಟು ಅಂತ ಕೇಳ್ತೀವಿ. ಜಗತ್ತಿನಲ್ಲಿ ಎಷ್ಟೋ ಲೌಕಿಕ ವಸ್ತುಗಳಿವೆ, ಅಂದರೆ ಜಡವಾದ ವಸ್ತುಗಳು, ಅವುಗಳಿಗೆ ಬೆಲೆ ಕಟ್ತಾ ಇದ್ದೇವೆ.
ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಂದು ಮನೆ ಕಟ್ಟಿದ್ರೆ ಅದರ ವ್ಯಾಲ್ಯೂ ಕಟ್ಟಬೇಕಾಗ್ತದೆ ನಾವು. ಇಂಜಿನಿಯರ್ಸ್ ಎಲ್ಲ ಗೊತ್ತು, ಅವ್ರು ಹೇಳ್ತಾರೆ ಇಷ್ಟ ಆಗ್ತದ್ರಿ, ಅಷ್ಟಾಕ್ ಆಗ್ತದ್ರಿ ಅಂದ್ರೆ ಈಗ ಅಷ್ಟೇ ಅದ ಮಾರ್ಕೆಟ್ ಅಂತ ಹೇಳ್ಬೇಕಾಗ್ತದೆ. ಮಾರ್ಕೆಟ್ ಅಷ್ಟೇ ಇದೆ. ಮಾರ್ಕೆಟ್ ಅಂದ್ರೆ ಏನು? ಅದರ ವಸ್ತುಗಳು, ಆ ಕಬ್ಬಿಣ, ಆ ಸಿಮೆಂಟು, ಆ ಕಲ್ಲು, ಅದೆಲ್ಲ ಆಗೋದ್ರೊಳಗಾಗಿ ಅಷ್ಟು ಬರ್ತದೆ. ಅವ್ರು ಇಂಜಿನಿಯರ್ ಕಟ್ಟಿದ್ರು ಅಷ್ಟೇ ಬರ್ತದೆ, ನಾವೇ ಸ್ವಂತ ಕಟ್ಟಿಕೊಂಡ್ರು ಅಷ್ಟೇ ಬರ್ತದೆ. ವ್ಯತ್ಯಾಸ ಏನು ಅಂದ್ರೆ, ನಾವು ಕಟ್ಟಿದ್ರೆ ಅದು ಮನಿ ಸೊಟ್ಟ ಪುಟ್ಟ ಆಗಿ ಹೋಗ್ತದೆ, ಇಂಜಿನಿಯರ್ ಕಟ್ಟಿದ್ರೆ ಕರೆಕ್ಟ್ ಇರ್ತದೆ. ಯಾಕೆ ತಿಳಿದು ಕಟ್ಟಬೇಕಲ್ಲ. ಇದಕ್ಕೊಂದು ಉದಾಹರಣೆ ಹೇಳಿಬಿಡ್ತೇನೆ. ಅಂದ್ರೆ ಪ್ರಯೋಜನ ಉಪಾಖ್ಯಾನ ಹೇಳುವಾಗ ನಾವು ಒಂದು ವಿಚಾರ ಮಾಡಿದ್ವಿ. ಇದು ಭಾಗವತ ನಮಗಾಗಿ ಬರೆದದ್ದು, ಆದ್ದರಿಂದ ನಾವು ವಿಚಾರ ಮಾಡಿದ್ವಿ ಅಂತ ಹೇಳಿದೆ. ದೊಡ್ಡವರು ವಿಚಾರ ಮಾಡಿ ಭಾಗವತ ಹೇಳಿದ್ದಾಗಿದೆ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದರು. ಶುಕಾಚಾರ್ಯರಿಂದ ಇಲ್ಲಿ ತನಕ ಅನೇಕ ಆಚಾರ್ಯರು ಅನೇಕ ದೇಶಗಳಲ್ಲಿ, ಅನೇಕ ಹಳ್ಳಿಗಳಲ್ಲಿ, ಅನೇಕ ಊರುಗಳಲ್ಲಿ, ನಮ್ಗಿಂತ ಉತ್ತರ ಭಾರತದವರಂತೂ ಮಹಾಭಾರತ ನೋಡಬೇಕು. ಉತ್ತರ ಭಾರತದ ಒಂದ್ಸಲ ಟಿವಿಯಾಗಿ ನೋಡ್ರಿ, ಅದರ ವೈಭವ ಹೆಂಗಿರ್ತದೆ. ಅದರ ಅರ್ಥ ಅವರಂಗೆ ಮಾಡಬೇಕು ಅಂತಿಲ್ಲ, ಉದಾಹರಣೆ ತಗೊಳ್ಬೇಕಷ್ಟೇ. ನಾವು ಉತ್ತಮ ಯಾವುದಾದ್ರೂ ಒಳ್ಳೆಯದಿದ್ರೆ ಅದನ್ನು ತಗೊಳ್ಬೇಕು. ಅವ್ರು ಹೆಂಗೆ ಮಾಡ್ತಾರಂದ್ರೆ, ಈ ರೀತಿ ಏನು ನಾವು ವ್ಯಾಸಪೀಠ ಮಾಡಿದಲ್ಲ, ಇಂಥ ವ್ಯಾಸಪೀಠ ಅಲ್ಲ. ಅಲ್ಲಿ ಇದು ತುಂಬ ಭಯಂಕರ ವೈಭವ. ಆಚಾರ್ಯರು ಅಲ್ಲಿ ಹಿಂಗೆ ಮ್ಯಾಲೆ ಬಂದು ಕೂತ್ಕೊಂಡಿದ್ರು ಅಂದ್ರೆ ವ್ಯಾಸರು ವ್ಯಾಸ ಭಗವಾನ್ ಅಂತಾರೆ ಅವರಿಗೆ. ಶುಕಾಚಾರ್ಯ, ಶುಕ ಮಹರ್ಷಿ ಎಂದು ಬಿಡ್ತಾರೆ. ನಮಗೆ ಶುಕ ಮಹರ್ಷಿ ಅನ್ಸಂಗಿಲ್ಲ ಭಾಗವತಾಚಾರ್ಯ ನೋಡಿ. ಪಾಪ ಆಚಾರ್ಯರು ಪುರಾಣ ಹೇಳ್ಕೊಂಡು ಆರಾಮಿದ್ದಾರೆ. ನಮ್ಮ ಕಡೆ ಹೆಂಗಿರ್ತಂದ್ರೆ, ಏನು ಮಾಡ್ಕೊಂಡಿದೆ ಅಂತ ಕೇಳಿದ್ರೆ ಯಾರೋ ಒಬ್ರು ಗಲಗಲೆ ಆಚಾರ್ಯದ ಉದಾಹರಣೆ ಹೇಳ್ತೇನೆ ನಿಮ್ಗೆ. ಅವರು ಕೊಪ್ಪಳಕ್ಕೆ ಹೊಂಟಾರ, ಟ್ರೈನ್ನಾಗೆ ಬಸ್ನಾಗ ಹೊಂಟಾರ. ಬಸ್ನಾಗ ಹೋಗುವಾಗ ಪಕ್ಕದಲ್ಲಿ ಒಬ್ರು ಕೂತಿದ್ರು. ಅವರು ಗೃಹಸ್ಥರು, ಒಳ್ಳೆ ನೌಕರಿ ಒಳಗಿದ್ದವರು, ಒಳ್ಳೆ ಪಗಾರ, ಸಂಬಳ ಬೇಕಾದಷ್ಟು ಬೆಳೆದವರು. ಇವರು ಶಾಲು ಹಾಕ್ಕೊಂಡು ಕೂತಿದ್ರು, ಶಲ್ಯ ಹಾಕ್ಕೊಂಡು. ಆಚಾರ್ಯರು, ನೀವು ಯಾವರು, ಯಾವ ಆಚಾರ ನೀವು ಹಿಂಗೆ ಕೇಳಿ. ಇವರು ಹೇಳಿ ಗಲಗಲಿ ಆಚಾರ್ಯರು. ಏನು ಮಾಡ್ಕೊಂಡಿದ್ದೀರಿ ಕೇಳ್ತಾರಲ್ಲ, ನೀವೇನು ಮಾಡ್ಕೊಂಡಿದ್ದೀರಿ? ಪುರಾಣ ಹೇಳ್ಕೊಂಡು ಇದ್ದೀನಿ ಅಂತ. ಇವ್ರು ಇದ್ದದ್ದೇ ಅದಲ್ಲ, ಪ್ರವಚನ ಮಾಡ್ಕೊಂಡಿದ್ದೀನಪ್ಪ ಅಂದರು. ಯಾಕಂದ್ರೆ ನಮ್ಮಂಥವ್ರಿಗೆಲ್ಲ ಒಂದು ಬಿರುದು ಕೊಟ್ಟಿರ್ತಾರೆ, ಪ್ರವಚನ ಕೇಸರಿ. ಪ್ರವಚನ ಕೇಸರಿ ಅಂದ್ರೆ ಸಿಂಹ. ಅದು ಹೋಗಿ ಏನಾಗ್ಬಿಟ್ಟಿರ್ತಂದ್ರೆ ಪ್ರವಚನಕ್ಕೆ ಸರಿ, ಉಳಿದಕ್ಕೆ ಉಪಯೋಗ ಇಲ್ಲ ಅಂತ. ಬಿಡಬಲ್ರ ಆಚಾರ್ಯ ಎದು ಕರಿಬೇಕು, ಪ್ರವಚನಕ್ಕೆ ಅಷ್ಟೇ ಕರಿಬೇಕು. ಅಡಿಗೆ ಕರಿತೀರ ಇಲ್ರಿ, ಭಾಳ ಮಂದಿ 100, 5,000 ಜನ ಇದ್ದಾರೆ, ಆಚಾರ್ಯ ಅಡಿಗೆ ಮಾಡ್ರಿ ಅಂತ ಕರಿತೀರ. ನಮ್ಮನ್ನು ಫೋನ್ ಮಾಡಿದ್ರು ಪ್ರವಚನಕ್ಕೆ ಸರಿ. ಜನ ಹಂಗೆ ತಲೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಇದು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ. ಆಚಾರ್ಯ ಅಂದ್ಬಿಟ್ಟ. ಏನು ಅದನ್ನು ಮಾಡಿ ಏನು ನೀವೇನು ಸಾಧಿಸ್ತೀರಿ? ಅಲ್ಲ, ನಿಮ್ಮ ವೃತ್ತಿ ಏನು ಅಂತ ಕೇಳಿದ್ರೆ ಬರೀ ಪ್ರವಚನ ಯಾರು ಕೇಳ್ತಾರೆ? ಪ್ರವಚನ ನಿಮ್ದೇನು ವ್ಯಾಲ್ಯೂ ಸಮಾಜದೊಳಗೆ, ಏನು ನಿಮ್ಮ ವ್ಯಕ್ತಿತ್ವ? ಹಿಂಗೆ ಮಾತಾಡಿ ನಾವು ತನಗೆ ತಿಳಿದಷ್ಟು ಮಾತಾಡಿದ. ಆಚಾರ್ಯ ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ. ನಿಜವಾದ ಪಂಡಿತರು ಯಾರಂದ್ರೆ, ಯಾರಿಗೆ ಉತ್ತರ ಕೊಡೋದು ಸರಿಯಲ್ಲ ಅಂತ ಗೊತ್ತಾದವ್ರು ಉತ್ತರ ಕೊಡೋದಿಲ್ಲ, ಅವರೇ ಪಂಡಿತರು. ಹಾಕ್ಯಾಡೋರು ಪಂಡಿತರಲ್ಲ, ವಾದ ಮಾಡೋರು ಪಂಡಿತರಲ್ಲ. ಸುಮ್ಮನಿದ್ರು. ಕೊಪ್ಪಳಕ್ಕೆ ಅವರು ಹೇಳಿದ್ರು, ಇವರು ಹೇಳಿದ್ರು. ಇವರಷ್ಟು ಇವ್ರು ಹೋದ್ರು, ಅವರಷ್ಟು ಅವ್ರು ಹೋದ್ರು. ಸಾಯಂಕಾಲ ವೀರನಾಂದೇವ್ರ ಬಿಡ ಪ್ರವಚನ. 5,000 ಜನ ಸೇರ್ಯಾರ. ಆಚಾರ ಪ್ರವಚನ ನಡೆದು ಅದ್ಭುತ. ಇಲ್ಲಿ ಕೊಪ್ಪಳದಲ್ಲಿ ಅಂದ್ರೆ ನಮ್ಮ ಮಠದಲ್ಲಿರ್ಬೋದು. ಆ ರೀತಿಯಾಗಿ ಪ್ರವಚನ ನಡೆದಾಗ ಅವರು ಮಾರ್ಕೆಟಿಗೆ ಬಂದಾರ. ಬಸ್ನಾಗ ಬಂದವ ಮಾರ್ಕೆಟಿಗೆ ಬಂದಾನ. ಮಾರ್ಕೆಟಿಗೆ ಬಂದು ಏನೋ ಗದ್ದಲದಲ್ಲ ಅಂತ ಒಳಗೆ ಬಂದ. ನೋಡ್ತಾನ ಅವ್ರು ಪಕ್ಕದಾಗ ಕೂತಿದ್ರಲ್ಲ ಬಸ್ನಾಗ, ಅವರ ಇಲ್ಲಿ ಕೂತಾರ. ಪ್ರವಚನ ನಡೆದ್ರು. ಆಚಾರ ಮುಗೀತು ಪ್ರವಚನ. ನಿಂತು ಬಿಟ್ಟಾನ ಹಂಗೆ, ಮಾರ್ಕೆಟು ಇಲ್ಲ, ಏನಿಲ್ಲ, ಚೀಲ ಇಟ್ಕೊಂಡು ನಿಂತು ಬಿಟ್ಟಾನ. ಅಳಿಗ್ಯಾನವಲ್ಲ ಮಾರಾಯ. ಮುಗೀತು. ಮುಗಿದ ತಕ್ಷಣ ಬಂದು ಗಟ್ಟಿ ಪಾದ ಹಿಡಿದು ಹಳಿ ಕಟ್ಬಿಟ್ಟ. ತಪ್ಪಾಯ್ತ್ರಿ ಆಚಾರ್ಯ, ಬಸ್ನಾಗ ಏನೇನೋ ಅಂದ್ಬಿಟ್ಟೆ, ನಿಮಗೆ ದಯವಿಟ್ಟು ಕ್ಷಮಾ ಮಾಡ್ರಿ. ಇಲ್ಲಪ್ಪ, ಈಗೂ ಅಷ್ಟೇ ಹೇಳ್ತೇನೆ ನಾನು, ಇದನ್ನು ಮಾಡ್ಕೊಂಡೇ ಇದ್ದೀವಿ ನಾವು, ಮತ್ತೆ ಸರಳ. ಅದಕ್ಕೆ ಯಾವಾಗಲೂ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳ್ತಾರಲ್ಲ, ಅದು ಆಚಾರ್ಯರ ವ್ಯಕ್ತಿತ್ವ. ಯಾಕೆ ಹೇಳಿಕ್ಕೆ ಬಂದೆ ಅಂದರೆ, ಯಾವುದೇ ಮಹತ್ವ ನಮ್ಗೆ ತಿಳಿಬೇಕಾದ್ರೆ, ಬೆಲೆ ಕಟ್ಟಬೇಕಾದ್ರೆ ಆ ಬೆಲೆ ಅರಿತುಕೊಳ್ಳುವುದು ಬಹಳ ಅವಶ್ಯಕ. ಲೋಕದಲ್ಲಿ ಅನೇಕ ವಸ್ತುಗಳ ಬೆಲೆ ಕಟ್ಟಬಹುದು ನಾವು, ಯಾಕಂದ್ರೆ ಅದು ಗೊತ್ತಾಗ್ತದೆ ನಮಗೆ ಇಷ್ಟು ಬೆಲೆ ಅಂತ. ಆದರೆ ಭಗವಂತನ ಬೆಲೆ ನಮಗೆ ತಿಳಿಬೇಕಾದ್ರೆ, ಪರಮಾತ್ಮನ ಮಹಿಮೆ ನಮಗೆ ಗೊತ್ತಾಗಬೇಕಾದ್ರೆ ಭಾಗವತ ಓದಿದ್ರಷ್ಟೇ ಅರ್ಥ ಆಗ್ತದೆ. ನೀವು ದೇವಸ್ಥಾನಗಳಿಗೆ ಹೋದ್ರೆ ಅರ್ಥ ಆಗೋದಿಲ್ಲ. ತಿರುಪತಿ ವೆಂಕಟರಮಣ ಬಹಳ ಶ್ರೀಮಂತ ಇದ್ದಾನೆ. ನಮ್ಮ ರಾಯಚೂರು ವೆಂಕಟರಮಣ ಅಷ್ಟೇ ಇರ್ತಾನೆ. NGO ಕಾಲನಿ ವೆಂಕಟರಮಣ ಎಷ್ಟು ಇರ್ಬೇಕು ಅಷ್ಟೇ ಇರ್ತಾನೆ. ಇಬ್ಬರು ವೆಂಕಟರಮಣನೇ ಮತ್ತೆ ಅಲ್ಲಿದ್ದದ್ದು ಇಲ್ಲಿ. ಹಾಗಾಗಿ ಭಾಗವತ ಹೇಳುವಾಗ ಉತ್ತರ ಭಾರತದ ಭಾಗವತದ ವೈಭವ ಬೇರೆ, ಅಲ್ಲಿಯ ಭಾವನೆಗಳು ಬೇರೆ, ನಮ್ಮಲ್ಲಿ ಭಾವನೆಗಳು ಬೇರೆ. ಆದರೆ ನಮ್ಮಲ್ಲೂ ಕೂಡ
ಮಧ್ವಾಚಾರ್ಯರ ನಂತರ ಬಂದಂತಹ ಅನೇಕ ಯತಿವರೇಣ್ಯರು, ಅದೇ ಪರಂಪರೆಯಲ್ಲಿ ಬಂದ ಹರಿದಾಸರ ಪರಂಪರೆಯವರು, ಎಲ್ಲ ದಾಸರುಗಳು ನಾವು ಬಹಳ ಉಪಕಾರ ಮಾಡಿದ್ದಾರೆ. ಮಧ್ವಾಚಾರ್ಯರು ಸ್ವತಃ ಭಾಗವತಕ್ಕೆ ತಾತ್ಪರ್ಯ ಬರೆದು, ನಾವು ಬರೇ ಭಾಗವತ ಇತ್ತು, ಆದರೆ ಭಾಗವತ ತಾತ್ಪರ್ಯ ಆಗಬೇಕಾಗಿತ್ತು. ಇಲ್ಲದಿದ್ದರೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿರಲಿಲ್ಲ. ಶ್ರೀಮದಾನಂದ ತೀರ್ಥರ ದೊಡ್ಡ ಉಪಕಾರ ಅದು. ದಿಶಾದೃಶಂನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿ. ಮಧ್ವಾಚಾರ್ಯರ ದೊಡ್ಡ ಉಪಕಾರ ಅಂದರೆ ನಮಗೆ ದೃಷ್ಟಿಯನ್ನು ತೆಗೆದಿದ್ದಾರೆ. ನಮಗೆ ದೃಷ್ಟಿ ಮುಚ್ಚಿಕೊಂಡು ಹೋಗಿತ್ತು. ಕಾಲ ಬಲೇನ ವೀಣೆ, ಕಲಿಕಾಲದ ಬಲದಿಂದ, ಆ ಕಲಿಯ ಪ್ರಭಾವದಿಂದ ಜ್ಞಾನವೆಂಬುದು ಮುಚ್ಚಿ ಹೋದಾಗ, ಅಜ್ಞಾನದ ಕತ್ತಲೆಯಲ್ಲಿ ನಾವು ಬಿದ್ದಾಗ, ಅಜ್ಞಾನದ ಕತ್ತಲೆಯಲ್ಲಿ ಕತ್ತಲೆಯ ಮೊತ್ತವನ್ನು ಕತ್ತರಿಸಿ ಬೆಳಕಿನ ಆ ಒಂದು ಪುಂಜವನ್ನು ಕೊಟ್ಟಂತಹ, ಬೆಳಕಿನ ದೀಪವನ್ನು ಹಚ್ಚಿಕೊಟ್ಟಂತಹ, ನಂದಾದೀಪವನ್ನು ಹಚ್ಚಿಕೊಟ್ಟಂತಹ ಮಹಾನುಭಾವರು, ಸಾಕ್ಷಾತ್ ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರಿಗೆ ಅವತಾರ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಾವು ಭಾಗವತ ಹೇಳುವಾಗ ಅವರ ಉಪಕಾರವನ್ನು ಮರೆಯಬಾರದು. ಅದಕ್ಕೆ ವ್ಯಾಖ್ಯಾನಗಳನ್ನು ಬಹಳ ಜನ ಬರೆದಿದ್ದಾರೆ. ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ಅಂತ ಬರೆದಿದ್ದಾರೆ. ಅದರ ನಂತರ ಅನೇಕ ಜನ ಯತಿಗಳು ಕೂಡ ಭಾಗವತಕ್ಕೆ ಬರೆದಿದ್ದಾರೆ. ಅವರ ಸ್ಮರಣೆ ಮಾಡಬೇಕು. ಇದೇ ಮುಖ್ಯವಾದ ಕೃತಜ್ಞತಾ. ಇಲ್ಲಿ ಕೂತವರೆಲ್ಲರೂ ಅಂಥವರನ್ನ ಕೃತಜ್ಞರಾಗಿ ನಾವಿರಬೇಕು. ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಂತಹ ವಿಜಯಧ್ವಜ ತೀರ್ಥರು ಅಂತ ಮಹಾನುಭಾವರು ಇಡೀ ಭಾಗವತದ 18,000 ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ನಾವು ಸ್ಮರಣೆ ಮಾಡದೇ ಇದ್ದರೆ ಭಾಗವತ ಪೂರ್ಣವಾಗೋದೇ ಇಲ್ಲ. ಮಂಗಳಾಚರಣ ಶ್ಲೋಕದಲ್ಲಿ ಹೃದಯ ಅಂತ ಒಂದು ಶಬ್ದ ಬರ್ತದೆ. ಹೃದಯ ಅಂದರೆ ಮನಃಪೂರ್ವಕವಾಗಿ ಭಾಗವತವನ್ನ ನಾರಾಯಣ ಬ್ರಹ್ಮದೇವರಿಗೆ ಹೇಳಿದ. ತೇನೇ ಬ್ರಹ್ಮ ಹೃದಯ, ಆ ಶಬ್ದ ಇದೆ ಅಲ್ಲಿ, ಮನಃಪೂರ್ವಕವಾಗಿ ಅಂತ. ಇಷ್ಟೇ ಅನಿಸ್ತದೆ ನಮಗೆ. ಯಹ ಆದಿ ಕವಯೇ ಮುಖ್ಯಂತಿ ಎಂ ಸೂರಯ. ಹೃದಯ ಮನಃಪೂರ್ವಕವಾಗಿ, ತೇನೇ ವಿಸ್ತಾರವಾಗಿ ಹೇಳಿದರು. ಹೃದಯ ಅಂದ್ರೆ ಏನು? ಹೃತ್ ಅಂದ್ರೆ ಮನಸ್ಸಿನಿಂದ ಹೇಳಿದೆ. ನಮಗೆ ಅರ್ಥ ಆಗೋದಿಲ್ಲ. ವಿಜಯಧ್ವಜ ತೀರ್ಥರು ಬರೀತಾರೆ, ನ ಪ್ರಹೇಳಿಕಯ. ನ ಪ್ರಹೇಳಿಕಯ ಅಂದ್ರೇನು? ಒಗಟಾಗಿ ಹೇಳಲಿಲ್ಲ. ಭಾಗವತ ಉಳಿದ ಗ್ರಂಥಗಳು ಒಗಟಾಗಿವೆ, ವೇದಗಳು ಒಗಟಾಗಿವೆ. ಸಿತಾಸಿತೆ ಸರಿತೆ ಯತ್ರ ಸಂಗತೆ ಯತ್ರ ಪೃತಾಸೋ ದಿವಮುತ್ಪತಂತಿ ಹೇಳ್ತಿರಲ್ಲ, ಮಂತ್ರ ಎಲ್ಲ ಹೇಳ್ತಿರ್ತೀವಿ. ಸಿತಾಸಿತೆ ಸರಿತೆ, ಬಿಳಿ ನದಿ ಕರಿ ನದಿ ಎರಡು ಒಂದಕ್ಕೊಂದು ಹೆರಳು ಹಾಕ್ಕೊಂಡು ಹೊರಟಿವೆ. ಏನು ತಿಳ್ಕೊಬೇಕ್ರಿ? ಹಿಂಗೆ ಒಗಟು ಈ ಲಗ್ನದಾಗ ಒಗಟು ಹಾಕ್ತಿರ್ತಾರೆ ನೋಡಿ, ಅದು ಆಮೇಲೆ ಬಂದದ್ದು ಒಗಟು. ಮೊದಲು ವೇದದಲ್ಲೇ ಒಗಟಿತ್ತು. ಅದನ್ನು ಬಹಳ ಬಳಸ್ಕೊಂಡವರು ಕನಕದಾಸರು. ಒಗಟಾಗೇ ಹೇಳಬೇಕು ಅಂತ ಕನಕದಾಸರು. ಅದಕ್ಕೆ ಕನಕನ ಕೆಣಕ್ ಬೇಡ, ಕೆಣಕಿ ಹೆಣಕ್ ಬೇಡ ಅಂತ ಗಾದೆ ಮಾತು. ಒಮ್ಮೆ ನನಗೆ ಯೂನಿವರ್ಸಿಟಿ ಒಳಗೆ ಕನಕಪೀಠದಾಗ ಉಪನ್ಯಾಸ ಕರೆಸಿದ್ರು. ಹೆಸರೇ ಕನಕಪೀಠ. ಅಲ್ಲಿದ್ದವರಿಗೆಲ್ಲ UGC ಸ್ಕೇಲ್, 1,00,000, 1,50,000, 2,00,000 ರೂಪಾಯಿ. ಎಲ್ಲರೂ ಕನಕದಾಸರ ಮೇಲೆ ಅಭ್ಯಾಸ ಮಾಡಿದವರು, PhD ಮಾಡಿದವರು. ನಾನು ಹೋಗಿ ಒಮ್ಮೆ ನನಗೊಂದು 45 ನಿಮಿಷ ಕೊಟ್ಟಿದ್ರು. ನಾನು ಹೇಳಿದೆ, ಕನಕನ್ನ ಕೆಣಕಬೇಡ, ಕೆಣಕಿ ತಿಣಕಬೇಡ ಅಂತ ಗಾದೆ ಮಾತದ. 10 ವರ್ಷ ಗಳಗಲೆ ಆಚಾರ್ಯರ ಹತ್ರ ಸಂಸ್ಕೃತ ಅಧ್ಯಯನ ಮಾಡಿ ಸಂಸ್ಕೃತದಲ್ಲಿ PhD ಮಾಡಿದ ನಾನು ಕನಕದಾಸರ ಮುಂಡಿಗೆಗಳನ್ನು ಒಗಟುಗಳನ್ನು ಹೊಡಿಲಿಕ್ಕಾಗದೆ ಕೆಣಕಿ ಬಿಟ್ಟಿನಿ. ಈ ನೀವು ಏನೂ ಬೇಸಿಲ್ದವ್ರು ನೀವೇನು ಓದಿರೋದನ್ನ ಅಂತ ಕೇಳಿದ್ರು ನಾನು. ಅವ್ರಂದ್ರೆ ಯಾಕೆ ಕರೆಸಿದಪ್ಪ? ಬೈಸ್ ಬೆಳಗ್ಗೆ ಕರೆಸ್ತಾನೆ. ಗರುಡ ಗಜಾರಿ ಸೂನು ವಾಹನ ವೈದ. ಒಮ್ಮೆ ಉಡುಪಿಯೊಳಗೆ ಕನಕದಾಸರು ದೇವಸ್ಥಾನದ ಒಂದು ಕೂತಿದ್ದಾರೆ. ಒಬ್ಬ ಪ್ರಸಾದ ತಗೊಂಡು ಬಂದ. ಲಡ್ಡು ಸಣ್ಣ ಸಣ್ಣ ಲಡ್ಡುಗಳು ಪ್ರಸಾದ ಇದ್ದು. ಪ್ರಸಾದ ತಂದು ಕನಕದಾಸರ ಮುಂದಿಟ್ಟು, ಇಲ್ಲೇ ಹೋಗಿ ಬರ್ತೀನಿ, ಸ್ವಲ್ಪ ನೋಡ್ಕೋತ ಇರ್ರಿ ಅಂದ. ಆಯ್ತು, ಹೋಗ್ಬರ್ರಿ ಅಂದ್ರು. ಇವರು ಯಾವುದೋ ಗುಂಗಿನಾಗ ಕೂತಿದ್ರು. ಹೋಗ ಅವ ಹೋಗಿ ಬಂದ. ಆ ಲಡ್ಡು ಇದ್ದಿದ್ದಿಲ್ಲ. ಲಡ್ಡು ಎಲ್ಲಿ ಹೋಗ್ಯಾವ ಅಂತ ಕೇಳಿದ. ದಾಸರೇ, ಲಡ್ಡು ಎಲ್ಲಿ? ಗರುಡ ಗಜಾರಿ ಸೂನು ವಾಹನ ವೈದ. ಅವ ಅಂದ, ಲಡ್ಡು ಹೋಗ್ಬಿಡಿ, ಇದು ನಮ್ಮ ತಲೆ ಯಾಕೆ ಕೆಡಿಸ್ತೀರಿ ನೀವು ಅಂತ. ನನ್ನ ಮಂಡೆ ಬಿಸಿ ಮಾಡಿಬಿಟ್ರಲ್ಲ ಅದು. ಕನಕದಾಸರು ಹೇಳಿದರು, ನೋಡು ಒಡೆದು ನೋಡು ಅಂದರು. ಗರುಡ ಗಜಾರಿ ಸೂನು ವಾಹನ ವೈದ. ಗರುಡ, ಗಜ, ಅರಿ, ಗಜಾರಿ ಅಂದ್ರೆ ಸಿಂಹ. ಗಜಕ್ಷತ್ರ ಯಾರು? ಸಿಂಹ. ತಲೆ ಉಳ್ಕೋಕ್ರಿ ಇವೆಲ್ಲ. ಕೊನೆಗೆ ಬಹಳ ವಿಚಾರ ಮಾಡಿದ ಮೇಲೆ ನನಗೂ ಒಬ್ರು ಕೇಳಿದ್ರು. ಅವಾಗ ಗೊತ್ತಾಯ್ತು ನನಗೆ. ನಾನು 2 ನಿಮಿಷ
ಗದ್ಲಿದ್ದೆ ನಾನು. ಯಾಕಂದ್ರೆ ಕನಕದಾಸರು ಅಂದರೆ ಕನಕದಾಸರೇ ಅವರು. ಕೊನೆಗೆ ಯಮದೇವರನ್ನು ಸ್ಮರಣೆ ಮಾಡ್ಕೊಂಡ್ವಿ. ಯಮದೇವರಲ್ಲ ಅವರು. ಎಕ್ದಮ್ ಗರುಡಗ ಅಂತ ನಿಂತುಬಿಟ್ಟೆ. ಉತ್ತರ ಸಿಕ್ಬಿಡಿ. ಗರುಡ ಗಜ ಅಂತ ಹೋಗಬಾರ್ದು. ಗರುಡಗ ಅಂತ ಕೊಂಡ್ರೆ ಏನಾಗ್ತದ? ಗರುಡನ ಮೇಲೆ ಗ ಅಂದ್ರೆ ಗೋ, ಗಮನ ಮಾಡ್ತಾನಂತ ಅರ್ಥ. ಯಾರು? ನಾರಾಯಣ. ಗರುಡಗ ಅವ ನಾರಾಯಣನ ಜ ಅಂದ್ರೆ ಮಗ ಮನ್ಮಥ. ಮನ್ಮಥ ಹರಿ ರುದ್ರದೇವರು. ಗರುಡ ಗಜಾದಿ ಇಲ್ಲಿ ತನಕ ಬಂದ್ವಿ. ಸೂನು ಅಂದ್ರೆ ಮಗ, ಶಿವನ ಮಗ ಗಣಪತಿ. ಗಣಪತಿ ವಾಹನ ಇಲ್ಲಿ ಬಂದು ಹೋಯ್ತು, ತಗೊಂಡು ಹೋಯ್ತು. ಕನಕದಾಸರ ವೇದಗಳಲ್ಲಿ ಇದು ಶುರುವಾಗಿದೆ. ಸೀತಾ ಸೀತೆ ಸರಿದೆ ಯತ್ರ ಸಂಗತೆ. ಗಂಗಾ ನದಿ ಬಿಳಿ ನದಿ, ಕೃಷ್ಣಾ ನದಿ ಅಂದ್ರೆ ಯಮುನಾ ನದಿ, ಯಮುನಾ ನದಿ ಕಪ್ಪು ನದಿ. ಕಪ್ಪು ನದಿ ಬಿಳಿ ನದಿಗಳು ಸೇರಿ ಎರಡು ಹಾಕ್ಕೊಂಡು ಹೋಗುವ ಕ್ಷೇತ್ರ ಯಾವುದು? ಪ್ರಯಾಗ. ಕುಂಭಮೇಳಕ್ಕೆ ಹೋಗಿದ್ರಲ್ಲ, ಅಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರಿಗೆ ದೇವೋತ್ಪತ್ತಂತಿ, ಸ್ವರ್ಗಾದಿಗಳಾಗುತ್ತಾ ಇವೆ. ಗಂಗಾ ಯಮುನಾ ಮೊದಲಾಗಿ. ಅದಕ್ಕೆ ನಮ್ಮಲ್ಲಿ ಗಂಗಾ ಲಹರಿ ಒಂದೇ ಅಲ್ಲ, ಯಮುನಾ ಲಹರಿ, ಕೃಷ್ಣಾ ಲಹರಿ, ಅನೇಕ ಲಹರಿಗಳು ಬಂದಿವೆ. ನದಿ ಎಲ್ಲವ ಅಲ್ಲೊಂದು ಲಹರಿ. ಆ ಲಹರಿಯೊಳಗೆ ಏನು ವೈಶಿಷ್ಟ್ಯ ಅಂದ್ರೆ ಅದಕ್ಕೊಂದು ಹರಿ ಇರಲ್ಲ. ಅಲ್ಲಿ ಹರಿ ಅಂದ್ರೆ ಹರಿವು. ಎಲ್ಲೆಲ್ಲಿ ನದಿ ಇರ್ತದಲ್ಲಿ ಹರಿವು ಅಂತ. ಒಳ ಹರಿವು ಟಿವಿ ಒಳಗೆ ಬರ್ತದೆ. ಒಳ ಹರಿವು ಹೆಚ್ಚಾಗಿದೆ, ಒಳ ಹರಿವು ಹೆಚ್ಚಾಗಿದೆ. ನದಿಯಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿ ಮಾಧ್ವರಿದ್ದಾರೆ ಅಲ್ಲಿ ಒಳ ಹರಿವು, ಒಳ ಹರಿವು, ಹರಿಯ ಒಳ, ಅದು ಹರಿವು ಹೆಚ್ಚಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಯಾವಾಗಲೂ ಹರಿ ಹೆಚ್ಚು. ಯಾಕೆ? ಹರಿವು. ಇಲ್ಲಿ ಒಂದು ತುಂಗ, ಇಲ್ಲಿ ಕೃಷ್ಣ, ಎರಡು ಹರಿದ. ಒಂದು ನದಿ ಕಾಣ್ರೆ ಸಾಕಾಗಿರ್ತದೆ ನಮ್ಗೆ. ಎರಡೆರಡು ನದಿ. ಆ ಎರಡು ನದಿಯೊಳಗೆ ಒಂದು ಸಾಹಿತ್ಯ, ಒಂದು ಸಂಗೀತ, ಅವೆರಡೂ ಸೇರಿಸಿದ ಅನೇಕ ಭಾಗವತರ, ಅನೇಕ ಹರಿದಾಸರ ನಿತ್ಯವಾದ ಆ ಜ್ಞಾನ ಗಂಗಾದ ಭಾಗೀರಥಿ ಇಲ್ಲಿ ಹರಿವು ಯಾವಾಗಲೂ ರಾಯಚೂರು ಜಿಲ್ಲೆಯಲ್ಲಿ ಹರಿತಾ ಇರ್ತದೆ. ಈ ಹರಿವು ಬೇಕು ನಮಗೆ. ಅದಕ್ಕಾಗಿ ಲಹರಿಯೊಳಗೊಂದು ಹರಿ ಇರೋದು. ಗಲಗಲೆ ಆಚಾರ್ಯರು ಕೃಷ್ಣಾ ತೀರದವರು ಸುಮ್ಮನೆ ಇರಲಿಲ್ಲ. ಅವ್ರಿಗೆ ಮನಸ್ಸು ಸಕರತೆ ಕೃಷ್ಣ ಸ್ನಾನ. ಕೃಷ್ಣಾ ನದಿ ಮೇಲೆ ಬರೆದಾರ ಆಚಾರ್ಯ. ಬರೀ ಕನ್ನಡದಲ್ಲಿ ಗಂಗಾ ಲಹರಿ ಅಷ್ಟೇ ಬರೆದಾರ ಅಂತ ತಿಳ್ಕೋಬಾರ್ದು. ಅವ್ರಿಗೆ ಸಂಸ್ಕೃತನೂ ಭಾಳ ಚಲೋ ಬರ್ತಿತ್ತು. ಅಮರವಾಣಿ ಸಂಸ್ಕೃತ, ಅಮರವಾಣಿ ಅಂದ್ರೆ ಸಂಸ್ಕೃತ. ಕನ್ನಡದ ಜಾಣಿ, ಕನ್ನಡ ದೇವಿ, ಕನ್ನಡ ಮಾತೆ. ಅಮರವಾಣಿ ಕನ್ನಡದ ಜಾಣಿ ಕುಣಿದಿಹಳು ಜುಫ್ಲೆಯೊಳಗೆ. ಗಲಗಲಿ ಆಚಾರ ನಾಲಿಗೆ ಮೇಲೆ ಎರಡು ನದಿ ಹರಿದವು, ಎರಡು ಪ್ರವಾಹ ಹರಿದವ, ಸರಸ್ವತಿ ಪ್ರವಾಹ. ಅಮರವಾಣಿ ಕನ್ನಡದ ಜಾಣಿ ಕುಣಿದಿಹಳು ಜುಫ್ಲೆಯೊಳಗೆ. ಬೊಮ್ಮನ ರಸಿದೆ ಸರಸಿ ಆಸೆ ತೊರೆದಿಹಳು ವೀಣೆಯೊಳಗೆ. ಬ್ರಹ್ಮಲೋಕದಲ್ಲಿ ಸರಸ್ವತಿ ವೀಣಾ ಬಾರಿಸ್ತಾ ಇದ್ಲಂತೆ. ಇದ್ದಕ್ಕಿದ್ದಂಗೆ ನಿಲ್ಲಿಸಿಬಿಟ್ಟಿದ್ದಾಳೆ. ಗಿರಾಮ ದೇವಿ ವೀಣಾ ಗುಣರಣನ ಹೀನಾ ದರಕರ ಯದೀಯಾನಾಂ ವಾಚಾಂ ಅಮೃತಮಯಮ ಚಾಮತಿರಸಂ. ಆ ಸರಸ್ವತೀ ದೇವಿ ವೀಣೆಯನ್ನ ಬಾರಿಸುವುದು ಬಿಟ್ಟು ಕೂಡಲೇ ಬ್ರಹ್ಮದೇವರು ಕೇಳಿದ್ರು, ಎಷ್ಟು ಚಂದ ಬಾರಿಸ್ಲಿಕ್ಕತ್ತಿದ್ದಲ್ಲ, ಯಾಕೆ ವೀಣಾ ನಿಲ್ಲಿಸಿದಿ? ಇಲ್ಲ, ಭೂಲೋಕದೊಳಗೆ ಗಲಗಲಿ ಆಚಾರ ಗಂಗಾಳಾಗಿ ನಡೆದ ಅದರ ಮಾಧುರ್ಯದ ಮುಂದೆ, ಅದರ ಒಂದು ಅದ್ಭುತವಾದ ಧ್ವನಿಯ, ಮಂಜುಳ ಧ್ವನಿಯ ಮುಂದೆ ಈ ವೀಣಾ ಅಪಸ್ವರ ಕೇಳಿಸ್ತದ. ಅದಕ್ಕೆ ಮುಗಿಯೋ ತನಕ ಮುಚ್ಚಿರ್ತೀನಿ ಎಂದು ಸರಸ್ವತಿ ದೇವಿ. ಬೊಮ್ಮ ನರಸಿ ಬೇಸರಸಿ ಆಸೆ ತೊರೆದಿಹಳು ವೀಣೆಯೊಳಗೆ. ಇದು ಗಂಗಾಳಾರಿಯ ವೈಭವ. ಭೂಲೋಕದ ಗಂಗಾಳಾರಿ ಅನ್ನೋದು ಆ ಬ್ರಹ್ಮಲೋಕದೊಳಗೆ ಸರಸ್ವತಿ ವೀಣಾ ಮಾಡಿಸೋದು ಬಿಟ್ಟ. ಇದಕ್ಕಿಂತ ಇನ್ನೇನು ವೈಭವ ರೀ ಅವ್ರದ್ದು. ಆಚಾರ್ಯರು ಎರಡೂ ಭಾಷೆಗಳಲ್ಲಿ ಅತ್ಯದ್ಭುತವಾದ ಪಾಂಡಿತ್ಯ. ಚಂಪು ಕಾವ್ಯ ಬರೆದಾರಿ, ಬಹಳ ಮಂದಿ ಗೊತ್ತಿಲ್ಲ. ಚಂಪು ಕಾವ್ಯ ಬರೆಯೋದು ಬಹಳ ಕಷ್ಟ. ಯಾವುದಾದ್ರೂ ಬರೀಬಹುದು. ಗದ್ಯ ಪದ್ಯಾತ್ಮಕಂ ಕಾವ್ಯಂ ಚಂಪೂರಿತ್ಯ ವಿಧೀಯತೆ ಅಂತ. ಆ ಗದ್ಯನೂ ಹಂಗೆ, ಪದ್ಯನೂ ಹಂಗೆ. ಯಾವುದು ಓದಿದ್ರೂ ಚಂದ, ಯಾವುದು ನೋಡಿದ್ರೂ ಕೂಡ ಓದಿದ್ರೆ ಒಳ್ಳೆ ಮನಸ್ಸಿಗೆ ಆನಂದ ಕೊಡುವಂತಹ ಅದ್ಭುತವಾದ ಒಂದು ಶತಮಾನದಲ್ಲಿ, ಒಂದು 100 ವರ್ಷದಲ್ಲಿ ಗಲಗಲಿ ಆಚಾರ ಅಂತ ಹುಟ್ಟಬೇಕಾದ್ರೆ ಮತ್ತೆ ತಪಸ್ಸು ಮಾಡಬೇಕಾಗ್ತದೆ. ಸರಸ್ವತೀ ದೇವಿ ಒಂದು 100 ವರ್ಷ ತಪಸ್ಸು ಮಾಡಿ ಗಲಗಲಿ ಆಚಾರನ ಪಡೆದ, ಕನ್ನಡ ನಾಡಿಗೆ ಕೊಟ್ಟಾವ ಅಂತ ಹೇಳೋದು. ಅದಕ್ಕಿಂತ ಹೆಚ್ಚಿದ್ದೇನಲ್ಲ. ಅಂತಹ ಸಕೃತ ಕೃಷ್ಣ ಸ್ನಾನಂ. ನಾವು ಕೃಷ್ಣನ ದಂಡೆಗೆ ಇದ್ದೀವಿ. ಬಹುಶಃ ನಳ ತಿರುಗಿಸಿದ್ರೆ ಕೃಷ್ಣ ನೀರ ಬರ್ತಾವ ಅಂತ ಅನ್ಕೊಳ್ತೀನಿ ನಾನು. ಎಲ್ಲ ಓಣಿಗೂ ರಾಯಚೂರಾಗ ಸ್ನಾನ ಮಾಡೋ ಮುಂದಾಗ
ಇದನ್ನು ಅಂದ್ಕೊಳ್ಬೇಕು. ಸಕೃತ ಕೃಷ್ಣ ಸ್ನಾನಂ ಜನಿ ಮರಣ ಹಾನಿಂ ಪ್ರಕುರುತೆ. ಜನನ ಮರಣದ ಹಾನಿ ಅದು ಹೋಗಿಬಿಡ್ತದೆ ಕೃಷ್ಣ ಸ್ನಾನ ಮಾಡಿದರೆ. ಸಕೃತ ಕೃಷ್ಣ ಪಾನಂ, ಪಾನಂ ಅಂದ್ರೆ ಒಂದು ಸಲ ನೀರು ಕುಡಿದ್ರೆ, ಆಚಮನ ಮಾಡಿದರೆ ಶಪಯತಿ ಯಮಾಹ್ವಾನಜ ಭಯಂ. ಆಚಾರ ಅಂತಾರೆ, ಈ ಕೃಷ್ಣಾ ನದಿಯ ನೀರನ್ನ ಆಚಮನ ಮಾಡಿ ನಿಮ್ಮ ಗಂಟಲೊಳಗೆ ಒಂದು ಹನಿ ಹೋಗೋದ್ರೊಳಗಾಗಿ ನಿಮಗೆ ಆಹ್ವಾನ ಬರುವುದಿಲ್ಲ. ಯಾರದು ಬರುವುದಿಲ್ಲ? ಯಮದೇವರ ಆಹ್ವಾನ ಬರುವುದಿಲ್ಲ. ನಮಗೆ ಯಾರ್ದು ಬಂದರೂ ಬರಲ್ರಿ, ಮುಂಜುವಿ ಲಗ್ನದ್ದು ಯಮದೇವರು ಬರಬಾರ್ದು. ಸಕಟುಂಬ ಸಪರಿವಾರವಾಗಿ, ಸಕಟುಂಬ ಸಪರಿವಾರ ಸಮೇತ ಯಮಲೋಕಕ್ಕೆ ಆಗಮಿಸಬೇಕಾಗಿ. ಅಂದ್ರೆ ಏನು, ಹೈವೇದಾಗ ಆಕ್ಸಿಡೆಂಟ್ ಆಗೋದು, ಒಟ್ಟು ಮನಿ ಮಂದೆಲ್ಲ ಹೋಗೋದು ಅಂತ ಅರ್ಥ. ಒಮ್ಮೆ ಹೈವೇದಾಗ ಎಲ್ಲ ಅಲ್ರಿ ಒಬ್ಬರ ಉಳಿಬೇಕಲ್ರಿ ಮನೆಗೆ. ಅಲ್ಲ, ಯಮದೇವರ ಆಹ್ವಾನ ಬಂದದ್ದು. ಏನು ಬಂದದ್ದು? ಸಕಟುಂಬ ಸಪರಿವಾರ. ಯಾರಿಗಾರ ಬಂದ್ರ ಅಪೇಕ್ಷೆ ಪಡ್ತೀವ? ಯಾವ ಆಹ್ವಾನ ಬಂದರೂ ಬರಲಿ, ಯಮದೇವರ ಆಹ್ವಾನ ಬರಬಾರ್ದು. ನಿಮಗೆ ಯಮದೇವರ ಆಹ್ವಾನ ಬರಬಾರ್ದು ಅಂದ್ರೆ ಕೃಷ್ಣನ ಆಹ್ವಾನ ಮಾಡ್ರಿ. ಅಮ್ಮ ಕೃಷ್ಣಾದೇವಿ ನಮ್ಮ ಮನೆಗೆ ಬರ್ರಿ, ಕೃಷ್ಣಮ್ಮ ತಲ್ಲಿ ರಾ ಮಾ ಇಂಟಿಗೆ ರಾ ಅನ್ನಬೇಕು. ನಮ್ಮ ತಂದೆಯವರು ಈ ಕನ್ಯಾಗತಕ್ಕೆ ಬಂದಾಗ ಕೃಷ್ಣ ದೇವಿ ಮೇಲೆ ಒಂದು ಪದ್ಯ ಬರಬಾರ್ದು, ಅದು ತೆಲುಗಿನೇ ಬರಬಾರ್ದು. ಯಾಕಂದ್ರೆ ತೆಲುಗು ಮಂದಿಗೆ ಭಯಂಕರ ಅಭಿಮಾನ. ನಾವು ಕೃಷ್ಣ ಬಂದಾಳ ಅಂತೀವಿ ನಾವು ಕನ್ನಡದವರು. ಗಂಗಾ ನದಿ ಕೃಷ್ಣ ಬಂದಾಳ, ಅವು ತೆಲುಗಿನವ್ರು ಹಂಗ ಅನ್ನೋದಿಲ್ರಿ. ಕೃಷ್ಣಮ್ಮ ತಲ್ಲಿ ವಚ್ಚಿಂದಿ, ಆ ತಲ್ಲಿ ಶಬ್ದ ಇರೋದಲ್ಲ ಅದು ಬಹಳ ಭಾವುಕ. ಮಕ್ಕಳು ಮೊಮ್ಮಕ್ಕಳು ಜಾತಿ ಮತ ಭೇದ ಇಲ್ಲದೆ ಮುಳುಗಿಸ್ತಿರ್ತಾರೆ ನೀರ್ನ್ಯಾಗ. ಮುಳುಗಿಸಿದ್ರೆ ಅವು ಅಳ್ತಿರ್ತಾವ, ಹೋ ಅಂತ ಬಿಡುದಿಲ್ಲ ಅವರು ತೆಲುಗಿನ ಮಂದಿ. ಎತ್ತೋದೆ ಈ ನಮ್ಮವರು ನಾವು ಬರೋದಿಲ್ಲ, ಆಯ್ತು ಇಲ್ಲೇ ಸಾಯ್ ನಾವು ಹೋಗ್ತೀವಿ. ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿ. ಮೊನ್ನೆ ಹೇಳಿದ್ದಲ್ಲ, ವೈದಿಕ ಕರ್ಕೊಂಡ್ ಬರಂಗಿಲ್ಲ, ಯಾವ್ದಾದ್ರು ಇದ್ರ ಬರೋ ಕರ್ಕೊಂಡ್ ಬರೋದಿಲ್ಲ. ಅವ್ರನ್ನ ಬಿಟ್ಟು ನಾವೀಗ ತಪ್ಪು ತಿಳ್ಕೊಳ್ಬೇಡ್ರಿ. ಯಾಕಂದ್ರೆ ಎಲ್ಲರದು ಹಣೆ ಬರಂಗ ಆಗ್ಯದ. ಆಚಾರ ಮನೆಯಿಂದ ಹಿಡ್ಕೊಂಡು ಹೇಳ್ತೀನಿ ನಿಮ್ಗೆ, ಯಾರು ಬರೋದೇ ಇಲ್ಲ. ಯಂಗ್ ಜನ್ರೇಷನ್ ಭಾಳ ಕಷ್ಟ ಅದ, ಅವ್ರನ್ನ ಹಿಡ್ಕೊಂಡ್ ಬರೋದೇ ಭಾಳ ಕಷ್ಟ ಇದೆ. ಪೇಜಾವರ ಸ್ವಾಮಿಗಳೊಂದು ಮಾತು ಹೇಳ್ತಿದ್ರು. ರಾಮಾವತಾರದೊಳಗ ವಿಶ್ವಾಮಿತ್ರರು ಬಂದು ರಾಮನನ್ನು ಕಳಿಸು ಅಂತ. ದಶರಥ ಏನು ಹೇಳಿದ? ನಾ ಬರ್ತೀನಿ, ನನ್ನ ಮಗನ ಕರ್ಕೊಂಡು ಹೋಗ್ಬೇಡ್ರಿ, ಸಣ್ಣ ಹುಡುಗದವರು, ರಾಕ್ಷಸರು, ಯುದ್ಧ ಆಗಿದೆ, ನಾನು ಬರ್ತೀನಿ, ನಾನು 80 ವರ್ಷದವ, ಪರಾಕ್ರಮಿ, ನನಗೇನು ಶಕ್ತಿ ಕಡಿಮೆ ಆಗಿಲ್ಲ ಅಂದ. ಅವರಂದ್ರು ನೀವ್ಯಾಡ, ನಿನ್ನ ಮಗನ ಕಳಿಸು ಅಂದ್ರು. ಅದಕ್ಕೆ ನಾವು ಹಂಗೆ ಬೇಡ್ಬೇಕಾಗ್ಯದಿ. ನೀವು ಬಂದ್ರೆ ಬರ್ರಿ, ಬಿಟ್ರಿ ಹುಡುಗರನ್ನ ಕಳಿಸ್ರಿ ಪ್ರೋತ್ಸಾಹಕ್ಕೆ. ಅಲ್ಲ, ನೀವು ಬರ್ರಿ, ಅವ್ರನ್ನ ಕರ್ಕೊಂಡು ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಸಕೃತ ಕೃಷ್ಣ ಹ್ವಾನಂ ಜಪಯತಿ ಯಮಾಹ್ವಾನಜ ಭಯಂ. ಸಕೃತ ಕೃಷ್ಣ ಪಾನಂ ಪರಿಹರತಿ ದೈನಂದಿನ ಶುಚಃ. ಜನ ಕೃಷ್ಣ ಲೋಕಾತ್ ಅಯತಿ ಖಲು ಕೃಷ್ಣಾಂಗ್ರಿ ಕಮಲಂ ಅಟಂತಿ ಕರ್ಣಾಟೆ ಕ್ಷಿತಿತಲ ಲಲಾಟೆ ಪಟುಗತಿ ನಟಂತಿ ಸಾಟೋಪಂ ಸ್ಫುಟಿತ ಮಹಾರಾಷ್ಟ್ರಧರಣೌ ಸ್ವನೈರ ಮಂದ್ರೈರಾಂಧ್ರಾನ್. ಇದು ಗಲಗಲೆ ಆಚಾರ್ಯ ಶ್ಲೋಕ ಇವು. ಸ್ವನೈರ ಮಂದ್ರೈರಾಂಧ್ರಾನ್, ಆಂಧ್ರರನ್ನ ಮಂದವಾಗಿ ಬರ್ತಾವ, ತುಂಬಿರ್ತಾವ ನೋಡ್ರಿ, ನದಿ ಭಾಳ ತುಂಬಿರ್ತದೆ ಆಂಧ್ರದೊಳಗೆ. ನಿಧಾನ ಹೋಗ್ತಾವಂತ. ವಯಸ್ಸಾದ ಹೆಣ್ಣುಗಳು ಮದುವೆ ಆದ ಮೇಲೆ ಬೇಗ ಬೇಗ ನಡೆಯಂಗಿಲ್ಲ. ನಾವು ವಯಸ್ಸಾದ ಮೇಲೆ, ಮಕ್ಕಳಾದ ಮೇಲೆ ಸ್ವಲ್ಪ ನಡಿಗೆ ಕಡಿಮೆ ಆಗ್ತದೆ. ಅದೇ ಸಣ್ಣ ಹುಡುಗರಿದ್ದಾಗ ಟಪ 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 ಓಡಾಡ್ತೀವಿ. ಅದು ಮಹಾರಾಷ್ಟ್ರದೊಳಗೆ ಹಂಗೆ ಓಡಾಡ್ತಾವಂತ. ಸ್ಫುಟಿತ ಮಹಾರಾಷ್ಟ್ರ ಧರಣೌ ಸ್ವನೈರ್ ಮಂದ್ರೈರಾಂಧ್ರಾನ್ ಅಟಂತಿ ಕರ್ನಾಟೆ. ಮಹಾರಾಷ್ಟ್ರದೊಳಗೆ ಕುಣಿತಾಳ, ಕರ್ನಾಟಕದೊಳಗೆ ನಡೀತಾಳ, ಆಂಧ್ರದೊಳಗೆ ಸಾವಕಾಶ ಹೋಗ್ತಾಳ. ಇಂಥ ಕೃಷ್ಣಾದೇವಿ ನಮ್ಮನ್ನು ಉದ್ಧಾರ ಮಾಡಲಿ ಅಂತ 60 ಶ್ಲೋಕ ಬರಬಾರ್ದು. ಒಂದಲ್ಲ 60 ಶ್ಲೋಕ. ಗಂಗಾಳಹರಿ 52 ಶ್ಲೋಕವ, ಆಚಾರ ಕೃಷ್ಣಾಳಹರಿ 60 ಶ್ಲೋಕ. ಅಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಆ ಒಗಟಾಗಿ ಬಂದ ಸಿತೆ ಸರಿತೆ ಯತ್ರ ಸಂಗತೆ ಯತ್ರ ಪ್ರಸಾಸು ದಿವಮುತ್ಪತಂತಿ ಅಂತ ಹೇಳಿದ ಹಾಗೆ, ಈ ಗಂಗಾ ನದಿಯೊಳಗೆ ಯಾರು ಸ್ನಾನ ಮಾಡ್ತಾರೋ ಅವ್ರಿಗೆ ಸ್ವರ್ಗ ಅಂತ ಹೇಳಿ. ನಮಗೆ ಸ್ವರ್ಗ ಬೇಡ ಅಂತ ನೀನೇ ನೋಡಿದ್ವಿ ಪ್ರಾಚೀನ ಬರೀ ಕಥೆಯೊಳಗೆ. ಸ್ವರ್ಗ ಬೇಡ, ನಮಗೆ ಮೋಕ್ಷ ಬೇಕು. ಸ್ವರ್ಗ ಅಂದ್ರೆ ಅರ್ಥ ಏನು? ಗಂಗಾ ನದಿಯ ಅನುಗ್ರಹದಿಂದ ನಾವೆಲ್ಲ 4ಕ್ಕೆ ಹೋಗ್ತೀವಿ. 4ಕ್ಕೆ ಹೋಗ್ಬೇಕಾದ್ರೆ 4 ಇದ್ರೆ ಸಾಕ್ರಿ, ಉಳಿದೆಲ್ಲ ಬೇಕಾಗಿಲ್ಲ. ಯಾವ 4? ಗಂಗಾ, ಗೀತಾಚ, ಗಾಯತ್ರಿ, ಗೋವಿಂದೇತಿ ಚತುಷ್ಟಯೇ, ಚತುರ್ಗಕಾರ ಸಂಯುಕ್ತೆ
ಪುನರ್ಜನ್ಮನ ವಿದ್ಯತೆ. ಈ ನಾಲ್ಕು ಗಾಗಿ ಬಳ್ಳಿ ಇವು ನಾಲ್ಕಿದ್ರ ನಾವು ನಾಲ್ಕಕ್ಕೆ ಹೋಗ್ಬೇಕಾಗ. ನಾಲ್ಕ ಅಂದ್ರೆ ಸ್ವರ್ಗ. ನಿಮ್ಮದು ನಮ್ಮದು ಪ್ರಶ್ನೆ ಏನು ಅಂದ್ರೆ ಸ್ವರ್ಗದ ನಮಗ ಅಂದ್ರೆ ಸ್ವರ್ಗದ ಅರ್ಥ ಏನು? ಒಂದು ವಿಶೇಷ ಅರ್ಥ ಮಾಡಿದ್ದಾರೆ. ಸ್ವರ್ಗ ಅಂದ್ರೆ ಸ್ವರ್ ಅಂತ ಒಂದು ಶಬ್ದ ಇದೆ, ಗ ಅಂತ ಒಂದು ಶಬ್ದ ಇದೆ. ಸ್ವರ್ ಅಂದ್ರೆ ಸ್ವರೂಪಭೂತವಾದ ಆನಂದಾವಿರ್ಭಾವ, ಅದು ಮೋಕ್ಷ. ಸ್ವರ್ ಅನ್ನೋ ಶಬ್ದಕ್ಕೆ ನಮ್ಮ ಒಳಗೆ ಸ್ವರೂಪ ಏನಿದೆ, ಜೀವ ಸ್ವರೂಪ, ಅದರ ಆನಂದಾವಿರ್ಭಾವವೇ ಮೋಕ್ಷ. ಅದರ ಗ ಅಂದ್ರೆ ಜ್ಞಾನ. ಗಂಗಾ ನದಿಯೊಳಗೆ ಸ್ನಾನ ಮಾಡಿದರೆ ಮೋಕ್ಷಕ್ಕೆ ಹೋಗಬೇಕಾದ ಜ್ಞಾನ ಏನಿದೆಯಲ್ಲ, ಅದಕ್ಕಾಗಿ ಬಂದದ್ದು ನಾವೆಲ್ಲ ಸೇರಿದ್ದು. ಏನು ಅಂದರೆ ನಮ್ಮ ಮೋಕ್ಷ ಇಲ್ಲದರಿಂದ ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ, ಆ ಮನೆಗೆ ಹೋಗಬೇಕಾದ್ರೆ ಒಂದು ಜ್ಞಾನ ಬೇಕು, ಅದು ಆಧಾರ್ ಕಾರ್ಡ್. ಇಲ್ಲಿ ಎಲ್ಲಾದರೂ ಹೋಗಬೇಕಾದ್ರೆ ಒಳಗೆ ಆಧಾರ್ ಕಾರ್ಡ್ ಬೇಕು, ಒಂದು ಟಿಕೆಟ್ ಬೇಕು. ನಮ್ಗೆ ಯಾವ ಟಿಕೆಟ್ ಬೇಕು ಪರಮಾತ್ಮ ಹತ್ರ ಹೋಗ್ಲಿಕ್ಕೆ ಅಂದ್ರೆ ಜ್ಞಾನದ ಟಿಕೆಟ್ ಬೇಕು. ನಿನ್ನಲ್ಲಿ ಜ್ಞಾನ ಇದೆಯೇನೋ ಅಂದ್ರೆ ಒಳಗೆ ಬಿಡ್ತಾರೆ, ಎಲ್ಲರೂ ಬಿಡುವುದೇ ಇಲ್ಲ. ಜ್ಞಾನ ಇಲ್ಲದವರಿಗೆ ಮೋಕ್ಷದಲ್ಲಿ ಅವಕಾಶವೇ ಇಲ್ಲ, ಅಲ್ಲಿ ಒಳಗೆ ಹೋಗ್ಲಿಕ್ಕೂ ಬರುವುದಿಲ್ಲ. ಅದಕ್ಕಾಗಿ ಎಲ್ಲರೂ ಪ್ರಯತ್ನ ಪೂರ್ವಕವಾಗಿ ಮಾಡಬೇಕಾದ ಕೆಲಸ ಏನು ಅಂದ್ರೆ ಜ್ಞಾನದ ಸಂಪಾದನೆ. ಜ್ಞಾನ ಸಂಪಾದನೆ ಮಾಡ್ತಾ ಮಾಡ್ತಾ ಇದ್ದಾಗ ಭಕ್ತಿ ತಾನಾಗಿ ಒಳಗೆ ಬರಲಿಕ್ಕೆ ಕಾರಣ. ಭಕ್ತಿಗೆ ಪ್ರಯತ್ನ ಮಾಡಬೇಕಾಗಿಲ್ಲ. ಭಕ್ತಿ ಯಾಕಿಲ್ಲ ನಮಗೆ ಅಂದ್ರೆ ಭಾಳ ಮಂದಿ ಹೇಳ್ತಿರ್ತಾರೆ, ಭಾಳ ವಯಸ್ಸಾದವ್ರು ಹೇಳ್ತಿರ್ತಾರೆ, ಯಾಕೋ ಭಕ್ತಿ ಬರುವಲ್ದು, ಯಾಕೋ ಭಕ್ತಿ ಬರುವಲ್ದು. ಅದು ಒಳಗಿರ್ತದೆ ರೀ, ಜ್ಞಾನ ತೋರಿಸ್ಕೊಂಬಂಗಿಲ್ಲ ನಾವು. ಇಷ್ಟು ಪುರಾಣ ಹೇಳ್ತೀವಲ್ಲ ನಾವು, ಆಚಾರ ನೀವು ಭಕ್ತಿ ಏನು ಅಂತ ಕೇಳ್ಬಿಟ್ರೆ ಉತ್ತರ ಹೇಳೋದು ಕಷ್ಟ ಆಗ್ತದೆ ನಮಗೆ. ಅದನ್ನೋ ಇಲ್ಲ ಅಂದ್ಕೊಂಡು ಏನು ಮಾಡವ, ನನಗೆ ಗೊತ್ತು ನಿಮ್ಗೆ ಯಾಕೆ. ಒಂದು ವೇಳೆ ನಾವು ಪುರಾಣದ ಆಚಾರ ಇನ್ನೂ ಭಕ್ತಿ ಬಂದಿಲ್ಲ ಅಂದ್ರೆ ಇಷ್ಟು ಪುರಾಣ ಯಾಕೆ ಹೇಳ್ತೀರಿ ಮತ್ತೆ ಹಂಗೆ ಅನ್ಬೇಕಾಗ್ತದೆ. ನೀವು ಗುಡಿ ಗುಂಡಾರ್ ತಿರುಗ್ತಿರ್ತೀರಿ, ಗರ ಗರ ಗರ, ಎಲ್ಲರೂ ಹೋಗ್ತೀರಿ, ಎಲ್ಲರೂ ಬರ್ತೀರಿ. ಎಲ್ಲಾ ದೇವಸ್ಥಾನಗಳಲ್ಲಿ ಎರಡು ಕಾಣ್ತಾವ ನೋಡ್ರಿ, ಒಂದು ದಕ್ಷಿಣೆ, ಇನ್ನೊಂದು ಪ್ರದಕ್ಷಿಣೆ. ವಿಚಾರ ಮಾಡ್ರಿ. ದಕ್ಷಿಣೆ ಭಕ್ತರು ಕೆಲವರು, ಪ್ರದಕ್ಷಿಣೆ ಭಕ್ತರು ಕೆಲವರು. ಈ ಶ್ರೀಮಂತರು ಇರ್ತಾರಲ್ಲ ಅವರು ದಕ್ಷಿಣೆ ಭಕ್ತರು. 500 ರೂಪಾಯಿ ನೋಟ್ ಹಾಕಿ ಮಂಗಳಾರತಿ ಮಾಡಿ ಕೊಡ್ತಾನೆ. 500 ನೋಟ್ ಹಾಕಿ ನಂದು ಕೊಡೋದು ಕೊಟ್ಟಿನಿ, ನಿಮ್ಮ ದೇವ್ರಿಗೆ ಹೇಳು ನಮ್ದೆಲ್ಲ ಕೆಲಸ ಮಾಡಂತ ಹೇಳು. ಕೊಟ್ಟಿನಿ ಅಲ್ಲ ಪುಗಿಸೆಟ್ಟೆ ಹಿಂಗೆ ಜೋರು, ದೇವ್ರ ಮೇಲೆ ಜೋರು, ರೊಕ್ಕ ಒದಲಿನಿ ನಮ್ಮ ಕೆಲಸ ಮಾಡ್ಕೊಡು. ಅವ ಅರ್ಚಕಂತಾನೆ 500 ರೂಪಾಯಿ ತಂದು ಹಾಕ್ತಿರ್ತಾರಲ್ಲ, ಗಿರಾಕಿ ಬಂದು ಕೂಡಲೇ ಮೊದಲು ಮಂಗಳಾರತಿ ಹಚ್ಚಿ ಪುಣ್ಯಕ್ಕೆ ದೇವರಿಗೆ ಮಾಡ್ತಾನೆ, ಇಲ್ಲ ಇವನಿಗೆ ಮಾಡಬೇಕು ಅವ. ಯಾಕೆ 500 ರೂಪಾಯಿ ಬರ್ತದೆ, ಉಳಿದವ್ರಲ್ಲ 10 ರೂಪಾಯಿ, 5 ರೂಪಾಯಿ. ಅಂದ್ರೆ ಎಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಅಂತಂದ್ರೆ ಅರ್ಚಕ ದೇವರಿಗೆ ಎಷ್ಟು ಬೇಡ್ಕೊಂಡು ನಮಗೆ 5 ಪೈಸಾ ಕೊಟ್ಟಿಲ್ಲ, ಇವನ ಕೊಡ್ತಾನಲ್ಲ, ಇವನ ದೇವರ ಇಲ್ಲಿ ಬಂದು ಹತ್ತಿ ಬಿಡ್ತದೆ. ದಕ್ಷಿಣ ಭಕ್ತರು ಕೆಲವರು, ಪ್ರದಕ್ಷಿಣೆ ಭಕ್ತರು ಕೆಲವರು, ಅವರು ದಕ್ಷಿಣ ಹಾಕೋದೇ ಇಲ್ಲ. ಬಡತನದಲ್ಲಿ ಬೆಂದು ನೊಂದು ಗರ 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 ತಿರುಗಿದ್ದೆ. ಒಳಗಿನ ದೇವರ ತಲಿ, ಪೂಜಾರಿ ತಲಿ ತಿರುಗೋ ತನಕ ತಿರುಗ್ತಿರ್ತಾನೆ. ಯಾರ ಕೇಳಿದ್ರು ಏನ್ರಿ ಅವ್ನು ದಿವಸ ಬರ್ತಾನ್ರಿ, ತಿರುಗ್ತಾನ ಮಾರಾಯ ಅಂತ ಆಚಾರ ಇರ್ತಿರ್ತಾನೆ. ಅವ ದಕ್ಷಿಣ ಹಾಕೋದೇ ಇಲ್ಲ, ಅವ್ನು ಬಡತನ ಬಹಳ ಇರ್ತಾನೆ, ಅದಕ್ಕೆ ತಿರುಗ್ತಿರ್ತಾನ. ಈ ಎರಡೂ ಭಕ್ತರಲ್ಲಿ ಒಂದು ಸಾಮರಸ್ಯ ಇದೆ, ಒಂದು ಸಾಮಾನ್ಯ ಜ್ಞಾನ ಇದೆ. ಏನು ಅಂದ್ರೆ ಇಬ್ಬರಿಗೂ ದೇವರ ಬಗ್ಗೆ ಗೊತ್ತಿಲ್ಲ. ಇವ ಬಡವನಾದ್ದರಿಂದ ಇವನು ದೇವರ ಬಗ್ಗೆ ತಿಳ್ಕೊಂಡಿಲ್ಲ, ಅವನು ಶ್ರೀಮಂತನಾದ್ದರಿಂದ ಅವನು ತಿಳ್ಕೊಂಡಿಲ್ಲ. ರೊಕ್ಕ ಹಾಕೋದು ಅವನಿಗೆ ಗೊತ್ತು, ಪ್ರದಕ್ಷಿಣೆ ಹಾಕೋದು ಇವನಿಗೆ ಗೊತ್ತು. ಅದಕ್ಕೆ ಹೇಳ್ತೀವಿ ಭಕ್ತಿ ಇಲ್ಲ ನಮಗೆ. ಭಾಗವತ ಸ್ಪಷ್ಟ ಹೇಳ್ತದೆ, ತೀರ್ಥಕ್ಷೇತ್ರಗಳಲ್ಲಿ ಹೋದರೆ ಎಲ್ಲ ವ್ಯಾಪಾರ ವ್ಯವಹಾರ, ತೀರ್ಥಕ್ಷೇತ್ರದ ಶಕ್ತಿ ಹೋಗಿದೆ ಅಂತ ಭಾಗವತ ಮಹಾತ್ಮೆಯಲ್ಲಿ ಹೇಳ್ತಾರೆ. ತೀರ್ಥದಲ್ಲಿ ಗಂಗಾ ಕ್ಷೇತ್ರ, ಬದರಿ, ಬಹಳ ಮಂದಿ ಹೋಗೋರಿದ್ದೀವಿ, ನಾವೆಲ್ಲ ಹೋಗಿ ಬರ್ತೀವಿ, 10 ಸಲ ಹೋಗ್ತೀವಿ. ಆದ್ರೆ ಅಲ್ಲಿ ಕ್ಷೇತ್ರದಲ್ಲಿ ಮಹಿಮೆ ಉಳಿದಿಲ್ಲ. ಯಾಕಂದ್ರೆ ಅಲ್ಲಿ ವ್ಯವಹಾರ, ಎಲ್ಲೆಲ್ಲಿ ವ್ಯವಹಾರ ಇದೆ ಅಲ್ಲಿ ಕ್ಷೇತ್ರದ ಮಹಿಮೆ ಕಡಿಮೆ ಆಗಿದೆ. ಹಂಗಾರ ಎಲ್ಲಿ ಹೋಗ್ರಿ ಈಗ? ಧರ್ಮ ಪ್ರೋಜ್ಜಿತಗೈತ ಉತ್ತರ ಪರಮೋ ನಿರ್ಮತ್ಸರಾಣಾಂ ಸದಾಂ ವೇದ್ಯಂ. ಭಾಗವತ ಮಂಗಳಾಚರಣ ಶ್ಲೋಕ. ಧರ್ಮ, ನೀವು ಧರ್ಮ ಉಳಿದಿದ್ರೆ ಇದ್ರೊಳಗೆ ಉಳಿದು ಭಾಗವತ. ಹೌದಾ ಆಚಾರ್ಯ, ನಮಗೊಂದು ಹಾದಿ ತೋರಿಸಿದ್ರಿ ನೀವು. ಎಲ್ಲ ಕಡೆ ಹೋಗಿ ಬರ್ತೀವಿ, ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ಮುಖ್ಯವಾದ ಧರ್ಮ ಎಲ್ಲಿ ಉಳಿದಿದೆ? ಭಾಗವತದಲ್ಲಿ ಉಳಿದಿದೆ. ಅದನ್ನ ಹೆಂಗೆ ಪ್ರೂವ್ ಮಾಡ್ತೀರಿ ನೀವು? ಒಂದೇ ಮಾತು ಹೇಳಿ ಮುಗಿಸ್ಬಿಡ್ತೀವಿ. ಯಾವ ಕ್ಷೇತ್ರಕ್ಕೆ ಹೋದ್ರೂ ಬೋರ್ಡ್ ಹಾಕಿರ್ತಾರೆ, ಪಂಚಾಮೃತಕ್ಕಿಷ್ಟು, ಮಂಗಳಾರತಿಗಿಷ್ಟು, ರಥೋತ್ಸವಕ್ಕಿಷ್ಟು, ನೀವು ಶ್ರಾದ್ದ ಮಾಡಿಸಿದ್ರೆ ಇಷ್ಟು, ಇದೆಲ್ಲ ಲಿಸ್ಟ್ ಬರೆದಿರ್ತಾರೆ. ಅದ್ರ ಪ್ರಕಾರ ನಡೆದು ಬಿಟ್ಟಿದೆ. ಅದಕ್ಕೆ ವ್ಯವಹಾರ, ಅದೇನು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಒಂದು ದೇವಸ್ಥಾನ ನಡೆಯಬೇಕಾದ ಲೌಕಿಕ ವ್ಯವಸ್ಥೆ. ಮ್ಯಾನೇಜ್ಮೆಂಟ್ನವ್ರಿದ್ರೆ ಅವ್ರು ಇದನ್ನೇ ಹೇಳ್ತಾರೆ, ಆಚಾರ ನೀವು ಹಿಂಗೆ ಬೈಲಿಕ್ಕೆ ಹೋಗ್ಬೇಡ್ರಿ, ಮತ್ತು ನಾವು ಎಲ್ಲ ಖರ್ಚು ನೋಡೋಕ್ಕಿಲ್ಲ. ನಾನು ಅದನ್ನು ಒಪ್ಕೊಳ್ತೇನೆ. ನಾನೇ ಗುಡಿ ಕಟ್ಟಿದ್ರು ನಾನು ಬೋರ್ಡ್ ಹಾಕ್ತೇನೆ, ನಂದು ಏನು ವ್ಯತ್ಯಾಸ ಇಲ್ಲ.
ಯಾಕಂದ್ರೆ ನಡಿಬೇಕಲ್ಲ, ಗುಡಿ ಸರಿಯಾಗಿ ನಡಿಬೇಕಾದ್ರೆ ಒಂದು ವ್ಯವಸ್ಥೆ, ಅದು ಸಾಮಾಜಿಕ ವ್ಯವಸ್ಥೆ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಇವರು ಗುಡಿ ನಡಿಬೇಕಾದ್ರೆ ತಿಳ್ಕೊಂಡು ವ್ಯವಸ್ಥೆ ಮಾಡ್ತಾರಲ್ಲ, ಪುರಾಣ ಹೇಳೋ ಆಚಾರ ಮನೆಯಾಗ ಯಾಕೆ ಬೋರ್ಡ್ ಹಾಕಿಲ್ಲ? ಬೇಕಾದ್ರೆ ರಾಯಚೂರಾಗ ಎಷ್ಟೆಷ್ಟು ಮಂದಿ ಪುರಾಣ ಹೇಳೋರಿದ್ದಾರೆ ಅವ್ರ ಮನೆಗೆ ಹೋಗ್ರಿ, ಬೆಂಗಳೂರಾಗ ಎಷ್ಟು ಮಂದಿ ಇದ್ದಾರೆ ಅವ್ರ ಮನೆಗೆ ಹೋಗ್ರಿ, ಅವ್ರ ಮನೆಗೆ ಒಂದು ಬೋರ್ಡ್ ಹಾಕಿರ್ಬೇಕು. ಭಾಗವತಕ್ಕಿಷ್ಟು, ರಾಮಾಯಣಕ್ಕಿಷ್ಟು, ಸತ್ಯನಾರಾಯಣ ಪೂಜೆಕ್ಕಿಷ್ಟು, ಕತಿ ನೀವು ವೆಂಕಟೇಶ್ ಕಲ್ಯಾಣ ಕೇಳ್ತೀರಿ ಅದಕ್ಕಿಷ್ಟು, ವೆಂಕಟೇಶ್ ಕಲ್ಯಾಣ ಸ್ವಲ್ಪ ಕಡಿಮೆ, ಭಾಗವತ ಜಾಸ್ತಿ, ರಾಮಾಯಣ ಅದಕ್ಕಿಂತ ಜಾಸ್ತಿ. ಅದಕ್ಕಿಂತ ನೀವು ಏನಾದರೂ ಉಪನಿಷತ್ತು ಬ್ರಹ್ಮಸೂತ್ರ ಕೇಳ್ತಿದ್ರೆ ಅದಕ್ಕೆ ಪ್ರವಚನ ಉಪನ್ಯಾಸ ಅದರಲ್ಲಿ ದಾಸವಾಣಿ ಇವೆಲ್ಲ ಕಾರ್ಯಕ್ರಮ ಮಾಡ್ತೀವಿ ನೋಡ್ರಿ. ಮಾಡ್ಬೇಕಾದ್ರೆ ಮತ್ತು ಕಮಿಟ್ಮೆಂಟ್ ಫೋನ್ ಮಾಡಿದ ಕೂಡ ಮೊದಲು ಅವ್ರು ಕೇಳೋದು ಅದು, ನಮ್ಮ ಬಜೆಟ್ ಇಷ್ಟದ, ನಿಮ್ಗೆ ಆದರೆ ಕರೆಸ್ರಿ, ಇಲ್ಲ ಅಂದ್ರೆ ಇಲ್ಲ. ಅವ್ರೇನಂತಾರ ವ್ಯವಸ್ಥೆ ಇಲ್ಲ ನಾವು ಬದುಕೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಒಂದು ಕಡೆ ಉದಾಹರಣೆ ಹೇಳಿ, ನಾಮಸ್ಮರಣೆ ಮಾಡಬೇಕು, ದೇವರಲ್ಲಿ ಭಕ್ತಿ ಇರಬೇಕು ಅಂತಂದ್ರೆ ಆ ವೈರಾಗ್ಯದ ಭಾವ, ಆ ಭಕ್ತಿಯ ಭಾವ, ಅರ್ಥಾನುಸಂಧಾನ ಇಟ್ಟುಕೊಂಡೇ ಭಜನೆ ಮಾಡಬೇಕೇ ಹೊರತು ನಾವು ದಾಸರಾಗಬೇಕಾದ್ರೆ ಏನಾಗಬೇಕ್ರಿ? ದಾಸರು ಅಂತ ಆಗ್ತೇವೆ ನಾವು. ದಾಸರಾಗಬೇಕಾದ್ರೆ ಏನಿತ್ತು ಅವ್ರಿಗೆ ಕ್ವಾಲಿಫಿಕೇಶನ್ನು? ಜ್ಞಾನ ಭಕ್ತಿ ವೈರಾಗ್ಯ ಮೂರು ಬಿಟ್ಟರೆ ನಮ್ದಿಲ್ಲ. ಇದಕ್ಕೆ ದಾಸರು ಅಂತಾರೆ. ಒಬ್ರು ಹಳೆ ಮಂದಿ ಯಾರನ್ನೇ ದಾಸರು ನೋಡ್ರಿ, ಅವರಲ್ಲಿರೋ ಮೂರೇ ಆಸ್ತಿ ಇರ್ತಿದ್ದು, ಒಂದು ಜ್ಞಾನ, ಒಂದು ಭಕ್ತಿ, ಮತ್ತೊಂದು ವೈರಾಗ್ಯ. ಈಗ ಹಂಗಲ್ಲ, ಈಗ ಕಮಿಟ್ಮೆಂಟ್. 5 ಬೆರಳಿಗೆ 6 ಉಂಗುರ ಅವ್ರದ್ದು ಕಾರ್ಯಕ್ರಮ. ಅಲ್ಲಿ ಬೆಳಕು, ಭಯಂಕರ ಬೆಳಕು, ಅದಕ್ಕೆಲ್ಲ ಥಳ ಥಳ ಅಂತಿರ್ತಾವ. ಹಾಡು ಯಾವ್ದು ಗೊತ್ತಾ ನಿಮಗೆ? 6 ಸಂಗಡ ಬಾಹೋರಿಲ್ಲ. 6 ಸಂಗಡ ಬಾಹೋರಿಲ್ಲ ಅಂದ್ರೆ ಯಾರು? ಈ 6 ಇನ್ಯಾರೋ? ನೀವು ಮೈತುಂಬ ಬಂಗಾರ ಹಾಕೊಂಡು 6 ಸಂಗಡ ಬಾಹೋರಿಲ್ಲ ವೈರಾಗ್ಯದ ಹಾಡು ಹಾಡಿದ್ರೆ ಕೇಳ್ತಾರೆ ಯಾರು? ಸಮಸ್ಯೆ ಇರೋದು. ವಿಜಯದಾಸರು ಆಸ್ತಿ ಮಾಡಲಿಲ್ಲ, ಜಗನ್ನಾಥ ದಾಸರ ಆಸ್ತಿ ಇವತ್ತು ಯಾರಿಗೂ ಗೊತ್ತಿಲ್ಲ, ರಾಘವೇಂದ್ರ ತೀರ್ಥ ಶ್ರೀಪಾದಂಗಳ ಪೂರ್ವಾಶ್ರಮದ ಆಸ್ತಿ ಎಷ್ಟಿತ್ತು ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಆಸ್ತಿ ನಿನ್ನೆ ಹೇಳಿನಲ್ಲ, ದೀಪಾವಳಿಗೆ ಎಣ್ಣೆ ಹಚ್ಕೋಬೇಕಾದ್ರೆ ಇನ್ನೂ ಇರಲಿಲ್ಲ ಅವರು. ರಾಘವೇಂದ್ರ ವಿಜಯ ಓದಬೇಕು, ಕಣ್ಣಲ್ಲಿ ನೀರು ಬರ್ತದೆ. ಹಾಗೆ ರಾಯರ ಎಂದೂ ದೇವರಿಗೆ ದೇಹಿ ಅನ್ನಲಿಲ್ಲ, ಇವತ್ತಿಗೆ ನಾಹಿ ಅಂತ ಗೊತ್ತಿಲ್ಲ ಅವರಿಗೆ. ಇದು ಪ್ರಾಕ್ಟಿಕಲ್ ಆಗಿ ನಾವು ವಿಚಾರ ಮಾಡಬೇಕಾದ್ರೆ, ಆ ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕಾದ್ರೆ ಭಕ್ತಿ 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 ಕಲೋ ಭಕ್ತಿ ಕಲೋ ಭಕ್ತಿ ಕಲೋ ಭಕ್ತಿ ಅಂತ ಹೊರದಾರೆ ಇದರೊಳಗೆಲ್ಲ. ಅದಕ್ಕೆ ಇವತ್ತು ನಾವು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಏನು ಅಂದರೆ ಭಾಗವತವನ್ನು ಶ್ರವಣ ಮಾಡಿ ಆ ಶ್ರವಣದ ಬಲದಿಂದ ಒಳಗೆ ತಾನಾಗಿ ಭಕ್ತಿಯ ಒಂದು ಸಸ್ಯ, ಭಕ್ತಿಯ ಬಳ್ಳಿ ಅದು ಬೆಳಿಬೇಕು. ವಾದರಾಜ ತೀರ್ಥ ಶ್ರೀಪಾದಂಗಳು ಹೇಳಿದ್ದಾರೆ. ನೈಮಿಷಾರಣ್ಯದಲ್ಲಿ, ನೈಮಿಷಾರಣ್ಯ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು? ಭಕ್ತಿ ಎಂಬ ಬಳ್ಳಿ ಬೆಳೆಯುವ ಪಾತಿ ಅಂತ. ಪಾತಿ ಅಂದ್ರೆ ಗೊತ್ತಲ್ಲ, ಒಂದು ಗಿಡ ಹಚ್ಚಬೇಕಾದ್ರೆ ಒಂದಿಷ್ಟು ಕೆಸರು ತೆಗೆದು ಹಿಂಗೆ ಮಾಡಿ ಅದ್ರಲ್ಲಿ ನೀರು ನಿಂದ್ರಿಸ್ತಾರೆ, ಅಲ್ಲೊಂದು ಬಳ್ಳಿ, ಮಲ್ಲಿಗೆ ಬಳ್ಳಿ ಹಾಕ್ತಾರೆ, ಅದು ಬೆಳೀತದೆ. ಅಂದರೆ ಭಕ್ತಿ ಎಂಬುವ ಬಳ್ಳಿ ಬೆಳೆಯಬೇಕಾದ್ರೆ ಪಾತಿ ಕಟ್ಟಬೇಕಲ್ಲ. ಆ ಪಾತಿ ಯಾವುದು ಅಂದ್ರೆ ಈಗೇನು ನಾವು ಆಡ್ತಾ ಇದ್ದೇವೆ ಶ್ರವಣ, ಅದೇ ದೊಡ್ಡ ಪಾತಿ ಭಕ್ತಿಯಾಗಿ ಬೆಳಿಬೇಕಾದ್ರೆ ಅಂತ ಹೇಳ್ತಾರೆ. ಅದು ಅನುಭವಕ್ಕೆ ಬರಬೇಕು. ಅಂತ ಅದ್ಭುತವಾದ ಗಂಗಾ ಲಹರಿ, ಕೃಷ್ಣಾ ಲಹರಿ ಮೊದಲಾದ ಆ ನದಿಗಳ ದೇವತೆಗಳ ಒಗಟಾಗಿರುವಂತಹ ವೇದಗಳ ಮಾತೇ ನಮಗೆ ಅರ್ಥ ಆಗುವುದಿಲ್ಲ. ಅಂದಮೇಲೆ ಒಗಟಾಗಿ ಹೇಳಬಾರದು ಭಾಗವತ. ಏನೇ ಬ್ರಹ್ಮ ಹೃದಯ ಆದಿಕವಯೇ. ಅಲ್ಲಿ ವಿಜಯಧ್ವಜ ತೀರ್ಥರು ಹೃದಯ ಅನ್ನೋ ಶಬ್ದಕ್ಕೆ ನ ಪ್ರಹೇಲಿಕಯ, ಒಗಟಾಗಿ ಹೇಳಲಿಲ್ಲಪ್ಪ ಭಾಗವತವನ್ನ, ಬಿಡಿಸಿ ತಿಳಿಯಾಗಿ ಹೇಳಿದರೆ ರಸಮಾಲಯಂ ಅಂತ ವರ್ಣನೆ ಮಾಡಿದ್ದಾರೆ. ಅಂತಹ ಶ್ರೀಮದ್ ಭಾಗವತವನ್ನ ಕೇಳಿದಂತಹ ನಾವೆಲ್ಲ ಧನ್ಯರು. ಅಂತಹ ಪರೀಕ್ಷಿತ ರಾಜ ಇದನ್ನು ಕೇಳ್ತಾ ಇದ್ದಾನೆ. ನಾವು ಆಗಲೇ ನೋಡಿದಂತೆ ಯಜ್ಞನಾಮಕ ಪರಮಾತ್ಮ, ಕಪಿಲನಾಮಕ ಪರಮಾತ್ಮ, ದತ್ತರೂಪನಾದ ಭಗವಂತ, ನರನಾರಾಯಣ ರೂಪದಿಂದ ಬಂದ ಭಗವಂತ, ಹೀಗೆ ಅವತಾರಗಳ ಒಂದೊಂದು ವಿಧಾನವನ್ನು ಹೇಳ್ತಾ ಇರುವಾಗ ಯಾವ ಪಂಚಮಸ್ಕಂದ ಭಾಗವತದಲ್ಲಿ 2 ದೇವತೆಗಳ ಅಂದರೆ ಪರಮಾತ್ಮನ ಅವತಾರಗಳ ವರ್ಣನೆ, ಒಂದು ಋಷಭನಾಮಕನಾದ ಪರಮಾತ್ಮ, ಮತ್ತೊಬ್ಬರು ಯಾರು? ಶಿಂಶುಮಾರ ಅಂತ ಭಗವಂತನ ಒಂದು ರೂಪ. ಇಡೀ ಪ್ರಪಂಚವನ್ನ ನೇಮನ ಮಾಡುವ ಅತ್ಯದ್ಭುತವಾದ ರೂಪ ಅದು ಶಿಂಶುಮಾರ. ಚೇಳಿನ ಆಕಾರ, ಕೆಲವು ದೇವ್ರ ಪಿಡಿಯಾಗಿ ಇಟ್ಕೊಂಡಿರ್ತಾರೆ, ಶಿಂಶುಮಾರ ಇರ್ತದೆ. ಆ ಚೇಳು ಮುಖ ಕೆಳಗೆ, ಆ ಕೊಂಡಿ ಮೇಲೆ, ಚೇಳಿನ ಕೊಂಡಿ ಮೇಲೆ ಆ ಮುಖ ಕೆಳಗೆ, ಅಲ್ಲೇ ನಕ್ಷತ್ರಗಳು, ಧ್ರುವ ನಕ್ಷತ್ರ, ಸಪ್ತರ್ಷಿಗಳು ಎಲ್ಲ ಇದ್ದಾರೆ ಅಲ್ಲಿ. ಇಡೀ ಅಂತರಿಕ್ಷದ ಲೋಕಗಳೆಲ್ಲ ಅಲ್ಲಿ ಇದೆ. ಆ ಭಗವಂತ ಅದನ್ನು ಹಿಡಿದುಕೊಂಡಿದ್ದಾನೆ. ಇದಕ್ಕೆ ಸಂಕರ್ಷಣ ಅಂತ ಕರೀತಾರೆ. ಶಿವಶುಮಾರ ರೂಪನಾದ ಭಗವಂತನ ಆಕರ್ಷಣ ಶಕ್ತಿಯಿಂದ ಎಲ್ಲಾ ಗ್ರಹಗಳು ಚೆನ್ನಾಗಿ ನಡೀತಾ ಇವೆ. ಸೂರ್ಯ, ಚಂದ್ರ ಮೊದಲಾದ ಗ್ರಹಗಳು
ಮತ್ತು ಯಾವ ಗ್ರಹಗಳಿಗೂ ಆಧಾರ ಇಲ್ಲ. ನೀವು ವಿಚಾರ ಮಾಡ್ರಿ, ಒಂದು ಕಟ್ಟಿಗೆ ಕಂಬ ಏನಿಲ್ಲ, ಮನೆಗೆಲ್ಲ ಕಂಬ ಇಡ್ಬೋದು, ಭೂಮಿ ಕಂಬನೇ ಇಲ್ಲ, ಗರ 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 ತಿರುಗ್ತಾ ಇದೆ, ಅದ್ರ ಮೇಲೆ ಕೂತೀವಿ ನಾವು, ಭೂಮಿ ಮೇಲೆ ಕೂತೀವಿ. ಯಾವಾಗ ಉರುಳಿಗಿತ್ತಂದ್ರೆ ಏನು ಮಾಡೋದು? ಎಲ್ಲೋ ಹೋಗಿ ಯಾರಿಗೋ ಬಡಿತಂದ್ರೆ ಏನು ಮಾಡಬೇಕು? ಬಹಳ ಕಷ್ಟ. ಸೂರ್ಯ ಬಂದ ಅಂತ ತಿಳ್ಕೊಳ್ರಿ, ಅದಕ್ಕೆ ಸೂರ್ಯಗೆ ದೂರದಿಂದ ನಮಸ್ಕಾರ ಮಾಡಬೇಕು ಅಂತದ. ಮಹಾದೇವರಿಗೆ ಅಭಿಷೇಕ ಪ್ರಿಯ, ಸೂರ್ಯ ನಮಸ್ಕಾರ ಪ್ರಿಯ. ಆ ಶ್ಲೋಕ ಗೊತ್ತಿರ್ಬೇಕು ನಿಮಗೆ. ಅಲಂಕಾರ ಪ್ರಿಯೋ ವಿಷ್ಣು, ನಮ್ಮ ನಾರಾಯಣ ಅಲಂಕಾರ ಅಂದ್ರೆ ಬಲ್ಪ್ರಿ. ಕಾಲಿಂದ ಹಿಡ್ಕೊಂಡು ತಲೆ ತನಕ ಮುಚ್ಚಿಬಿಡೋದು ನೋಡ್ರಿ. ತಿರುಪತಿ ವೆಂಕಟರಮಣ ನೋಡ್ರಿ, ಒಂದು ಕಡೆ ಏನೂ ಕಾಣಿಸಂಗಿಲ್ಲ, ಎಲ್ಲ ಅವಯವಗಳು ಮುಚ್ಚಿ, ಎಷ್ಟು ಆಭರಣ ಹಾಕಿದ್ರು ಕಡಿಮೆನೇ ಅವನಿಗೆ. ಅಲಂಕಾರ ಪ್ರಿಯೋ ವಿಷ್ಣು. ಜಲಧಾರಾ ಪ್ರಿಯ ಶಿವ, ಮಹಾದೇವರಿಗೆ ಜಲಧಾರಾ ಪ್ರಿಯ. ತಲೆ ಮೇಲೆ ನೀರಿದ್ದಷ್ಟು ಬಹಳ ಚಲೋ, ಅದಕ್ಕೆ ಗಂಗಾ ಅಂತ ತಲೆ ಮೇಲೆ ಇಟ್ಕೊಂಡು. ಇವು ನೀರು, ಹನಿ ನೀರು ಅವೆಲ್ಲ ಬಗೆಹರಂಗಿಲ್ಲ ಅಂತ ಹೇಳಿ ಆ ಗಂಗಾ, ಅದರಲ್ಲಿಯೂ ಭಗೀರಥ ತಮ್ಮ ಹಿರಿಯರ ಉದ್ಧಾರ ಮಾಡಬೇಕು ಅಂತ ಮಹಾದೇವರಿಗೆ ಬೇಡಿದ. ಮಹಾದೇವರಂದ್ರೆ ಏನಪ್ಪ, ನಿನಗೇನು ವರ ಕೊಡಬೇಕು? ಇಲ್ಲಿ ಗಂಗಾ ಬರ್ತಾ ಅಂತ್ರಿ. ಆದ್ರೆ ಗಂಗಾ ಬರುವಾಗ ಒಂದು ನಿಯಮ ಹಾಕಿದ್ದಾಳೆ, ನಾನು ಇಳಿದೆ ಅಂದ್ರೆ ಭೂಮಿ ಉಳಿಯೋದಿಲ್ಲ ಅಂದ್ಲಿ. ಅದಕ್ಕೆ ನನ್ನನ್ನು ಧಾರಣೆ ಮಾಡೋರು ಯಾರು, ನನ್ನ ಹಿಡಿಯೋರು ಯಾರು, ನನ್ನ ತಡೆಯೋರು ಯಾರು, ನನ್ನ ಧರಿಸೋರು ಯಾರು, ಹಿಡ್ಕೊಂಬ ಅವ್ರನ್ನ ಅಂತ ಭಗೀರಥ ಮಹಾದೇವರಿಗೆ ಹೇಳಿದ. ಮಹಾದೇವ ಭಗೀರಥರು ಮಹಾದೇವರಂದ್ರು ಓಹೋ ಅಕ್ಕಿಗೂ ಒಂಚೂರು ಗೋ ಅದ ಅಂದ್ರು. ಗಂಗಾಗೂ ಏನದ ಗ ಗ ಅಂದ್ರೆ ಗೊತ್ತಾಯ್ತು. ನೋಡ್ತೀನಿ ಬಾ ಒಂದು ಕೈ ಅಂದ್ರು ಅವರು. ತಾರತಮ್ಯದೊಳಗ ಮಹಾದೇವರು 5ನೇ ಕಕ್ಷ, ಹೌದಾ? ಗಂಗಾದೇವಿ 20ನೇ ಕಕ್ಷ. ಗಂಗಾದೇವಿ ಕೆಳಗೆ, ಮಹಾದೇವರ ಮೇಲೆ. ಮತ್ತೆ ಸೊಕ್ಕ ಪಡೆದ್ರೆ ಏನಾಗ್ಬೋದು? ಬಾ ನೋಡ್ತೀನಿ ಬಾ ಒಂದು ಕೈ ಅಂದ್ರು. ಗಂಗಾ ಬಂದಿದ್ದಾಳೆ. ಜಟಾಯುಗ್ರಂಥೌ ಯದಪಿ ವಿನಿಬದ್ಧಾ ಪುರವಿದಃ ಅಯೇ ನಿರ್ಲೋಭಾನಾಂ ಅಪಿ ಜನನಿ ಲೋಭಂ ಜನಯಿತಾಂ ಗುಣಾನಾಂ ಏವಾಯಂ ತವ ಜನನಿ ದೋಷ ಪರಿಣತಃ. ಹರಣ ಶಿರದಿ ಮೊರೆ ಮೊರೆದು ಮೆರೆದು ನೊರೆ ನೆರೆದು ನೆರೆಯ ನೊರೆವಾ ತಾರೆಯೂರ ತೊರೆ ಕೆರೆಗಳಳಿಸಲೆಮ್ಮೆಲ್ಲ ದುರಿತ ಬರವ. ಹರಣ ಶಿರದಿ ಮೊರೆ ಮೊರೆದು, ಗಂಗಾ ಬಂದಾಳ, ಕೆಳಗೆ ಇಳಿದಾಳ, ಹೊರಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಮಹಾದೇವರು ಗಟ್ಟಿ ಕಟ್ಟಿಬಿಟ್ಟಿದ್ದ. ಒಂದು ಹನಿ ಹೊರಗೆ ಹೋಗ್ಲಿಲ್ಲ. ಮಹಾದೇವರ ಜಟಾದೊಳಗೆ ಹೆಂಗೆ ಕೂತಿದ್ಲು ಅಂದ್ರೆ, ಮುಂಜಾನೆ ಹುಲ್ಲಿನ ಮಂಜಿನ ಹನಿ, ಮುಂಜಾನೆಯ ಹುಲ್ಲಿನ ತುದಿಗೆ ಒಂದು ಮಂಜನಿ ಕೂತಿರ್ತದೆ ನೋಡ್ರಿ, ಹಂಗ ಮಹಾದೇವರ ಜಟಾದೊಳಗೆ ಒಂದು ಜಟಾಕ್ಕೆ ಒಬ್ಬ ಹನಿ ಕೂತಂದು ಕೂತಿದ್ದು. ಅದ್ರ ಮಹಾದೇವರ ಜಡಿ ಎಷ್ಟು ದೊಡ್ಡದಿತ್ತು ಅಂತ ಲೆಕ್ಕ. ವ್ಯೋಮಕೇಶ, ಜಗನ್ನಾಥದಾಸರು ಹೇಳ್ತಾರೆ ಗಗನಕೇಶ, ಬಿಚ್ಚಿಟ್ರೆ ಆಕಾಶದಷ್ಟು ಉದ್ದ ಅಂತ ಮಹಾದೇವರು. ಅಂದ್ರೆ ಯಾವ ಕಂಪನಿ ಆಯಿಲ್ ಯೂಸ್ ಮಾಡ್ತಿದ್ರು ಗೊತ್ತಿಲ್ಲ. ಹೆಣ್ಮಕ್ಳ ಕೇಳೋಣ ನಮ್ದೊಂದು. ಆಮೇಲೆ ಏನ್ರಿ ಅಷ್ಟು ಕೂದಲು ಬರ್ಬೇಕಂದ್ರೆ ಏನು ಹಚ್ಚಿರ್ಬೇಕು ಇವರು, ಏನು ಹಚ್ತಿದ್ರು ಯಾರಿಗೆ ಗೊತ್ತು, ಯಾವ ಶಾಂಪು ಹಾಕ್ತಿದ್ರು, ಯಾವ ಶಾಂಪೂ ಇಲ್ಲ, ಏನೂ ಇಲ್ಲ. ಮಹಾದೇವರ ಜಟಾನೇ ಅಷ್ಟು ದೊಡ್ಡವಿದ್ವು. ಅದು ಗಂಟು ಕಟ್ಟಿದ್ದು, ಹಿಕ್ಕಲಿಕ್ಕೆ ಬರಂಗಿಲ್ರಿ. ಅಲ್ರಿ ಸ್ವಲ್ಪ ಇದ್ರೆ ಏನಾದ್ರು ಪಾರ್ವತಿ ಹಿಕ್ಕಾಳಪ್ಪ ಗಂಡಗೆ, ಈ ನಮೂನಿ ಜಟ ಇದ್ರಿ ಯಾರು ಹಿಕ್ತಾರೆ? ವರ್ಷದ ತನಕ ಹಿಕ್ಕೋದಾಗ್ತದ. ಆಮೇಲೆ ಜಟಾಯೂಟ ಗ್ರಂಥವು ಯದಪಿ ವಿನಿಬದ್ಧಾ ಪುರವಿದಃ. ಆ ಮಹಾದೇವರ ಜಟಾಯೂಟದಲ್ಲಿ ಗಂಗಾ ಇಳಿದು ಹೊರಗೆ ಹೋಗ್ಲಿಕ್ಕೆ ಬರಲಾರ್ದಂಗಾಗಿ ಒದ್ದಾಡ್ತಾ ಇದ್ದಾಳಂತೆ. ಅಲ್ಲಿ ಬಿಡ್ಲಿಲ್ಲ, ಒಂದು ಹನಿನೂ ಬಿಡ್ಲಿಲ್ಲ ಅವರು. ಆದ್ರೆ ಒಳಗೆ ಜುಳು 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 ಹರಿತಾ ಇದ್ದಾಳೆ ಆ ಜಟಾದೊಳಗೆ. ಅವಾಗ ಪಕ್ಕದಲ್ಲಿ ಪಾರ್ವತಿ ಕೂತಿದ್ಲಲ್ಲ, ಏನ್ರಿ ಒಂದು ವಾರ ಆಯ್ತು ನೋಡ್ಲಿಕ್ಕೆ ಹತ್ತೀನಿ, ತಲೆಯೊಳಗೆ ಜುಳು 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 ಸಪ್ಪಳ ಕೇಳಿಸ್ತದ, ಏನು ಇಟ್ಕೊಂಡು ಕೂತೀರಿ? ಇಲ್ರಿ ಇಲ್ಲ, ಅದು ಸ್ನಾನ ಮಾಡಿದ್ನಲ್ಲ, ನೀರು ನಿಂತವ ಅಂದ. ನೀರು ನಿಂತವ್ದು ಬೇರೆ, ಇದು ಹರಿಯೋದು ಬೇರೆ. ನಿಮ್ಮ ಪಕ್ಕದಲ್ಲಿ ಕೂತ್ರೆ ಸಾಕು, ಬಾಜೂಕ ಬಗಲಾಗ ಅಂತೀವಿ ನಾವು. ಇಲ್ಲ ರಾಯಚೂರ ಕಡೆ ಬಗಲಾಗ ಕೂಳು, ಧಾರವಾಡದವ್ರು ಬೈತಾರೆ ಬಗಲಾಗ ಅಂದ್ರೆ ಇಲ್ಲೇ. ಗಂಡ ನನ್ನ ಬಗಲಾಗ ಕೂತಾರಂದ್ರೆ ಇಲ್ಲಿ ಕೂತಾರ, ಅಲ್ಲಿ ಭಾಷೆ ಅದು. ಮೊನ್ನೆ ಹೇಳಿದಲ್ಲ ಬೀದರ್ ಭಾಷೆ ಇದ್ದಂಗೆ. ಇಲ್ಲಿ ನಾವು ಬಗಲಾಗ ಅಂತೀವಿ, ಎಲ್ಲ ಪಕ್ಕದಾಗ ಅಂತಾರೆ, ಯಾವುದೇ ಅಂದ್ರೆ ಒಟ್ಟಿನಲ್ಲಿ. ಪಾರ್ವತಿ ಹತ್ತಿರದಲ್ಲಿದ್ದ ಅಂದ್ರೆ ಜುಳು 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 ಸೌಂಡ್, ಅದು ಕಿರಿಕಿರಿ ಆಗೋದು. ಹೇಳು
ಏನದು ಖರೆ ಹೇಳ್ರಿ, ಇಲ್ಲ ಇಲ್ಲೆಲ್ಲ ನದಿ ಪದಿ ಹರಿತಿರ್ತಾವ, ಅದೇ ಸಪ್ಪಳ ನಿಮ್ಗೆ ಕನ್ಫ್ಯೂಷನ್ ಆಗ್ಯದ ಅಂದ್ರು. ಮುಂದೆ ಜಗಳ ಬರ್ತದ ಅಂತ ಗೊತ್ತಾಯ್ತು ಪಾಪ. ಎಂದೂ ಜಗಳ ಆಡಲಾರ್ದ ದಾಂಪತ್ಯ ಜೀವನ ಅವರು. ಜಗತ್ತಿನೊಳಗೆ ಜಗಳ ಮಾಡದ ಅನ್ಯೋನ್ಯವಾದ ದಾಂಪತ್ಯ ಜೀವನ ಅಂದ್ರೆ ಪಾರ್ವತಿ ಪರಮೇಶ್ವರರ ಜೀವನ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ. ತಂದೆ ತಾಯಿ ಅಂದ್ರೆ ಹಿಂಗಿರಬೇಕು ಅಂತ ತೋರಿಸ್ಲಿಕ್ಕೆ ಅವರಿಬ್ಬರಿದ್ರು. ಅವರೊಳಗೆ ಜಗಳ ಹಚ್ಚಿಬಿಟ್ಲಲ್ಲಿ ಗಂಗಾದೇವಿ. ಅವ್ರು ಹೆಂಗ್ ಕೂಡ್ಯಾರ ಅಂದ್ರೆ ಮಾತು ಮತ್ತು ಅರ್ಥಗಳಂತೆ ಕೂಡಿದ್ದಾರೆ ಪಾರ್ವತಿ ಪರಮೇಶ್ವರ. ಮಾತು ಮತ್ತು ಅರ್ಥ ಅಂದ್ರೆ ಈಗ ನಾ ಮಾತಾಡ್ಲಿಕ್ಕತ್ತೀನಿ, ನೀವು ಅರ್ಥ ಆಗ್ತದೆ, ಇಲ್ಲ ಕೂಡ್ತಾರೆ ಪ್ರೋಚನ ಏನಂತಾರೆ ಏನ್ರಿ ಹೋಗ್ಬಿಡ್ತಾರೆ. ಮಾತು ಆಡಿದ್ದು ಅರ್ಥವಾಗಬೇಕು. ಮಾತು ಮತ್ತು ಅರ್ಥಗಳ ಸಂಬಂಧ ಹೇಗಿದೆಯೋ ಪಾರ್ವತಿ ಪರಮೇಶ್ವರ ಸಂಬಂಧ ಆಗಿದೆ. ಅದು ದಾಂಪತ್ಯ ಜೀವನ. ಅದು ಹೋಗ್ಬಿಡ್ತಲ್ಲ. ಈಗ ಏನ್ ಮಾಡೋದು, ಏನ್ ಮಾಡ್ಲಿಕ್ಕತ್ತೀರಿ ನಾವು? ಇಲ್ಲ ಅಲ್ಲೆಲ್ಲೇ ನೀರು ಆ ಕೇಳಿದ್ದು, ಆ ಸಪ್ಪಳನೇ ಬೇರೆ ಈ ಸಪ್ಪಳನೇ ಬೇರೆ. ನನಗೆ ಹೇಳಾದ್ರೆ ಅವನ ಅನ್ಲಿಕ್ಕೆ ಹೆಣ್ಣು ಮಕ್ಕಳು ಗಂಡಸರಿಗಿಂತ 8 ಪಟ್ಟು ಶಾಣೆಯರಿರ್ತಾರೆ. ನನ್ನ ಶಾಸ್ತ್ರ ಹೇಳೋದು ನಾ ಹೇಳಿಕತ್ತಿಲ್ಲ. ಅವ್ರು ಅಷ್ಟು ಪಟ್ಟು ಶಾಣೆಯರಿದ್ದದಕ್ಕೆ ಗಂಡಂದ್ರ ಫಜೀತಿ ಭಾಳ. ಅದಕ್ಕೆ ಹಿಂದಕ್ಕೆ ಕಾಲಕ್ಕೆ ಓದಿಸ್ಬೇಡ್ರಿ, ಹೆಣ್ಮಕ್ಳಿಗೆ ಓದಿಸ್ಬೇಡ್ರಿ. ಯಾಕಂದ್ರೆ ಓದಿಸಿದ್ರೆ ನಮ್ಗಿಂತ ಶಾಣೆಯರಾಗುತ್ತೆ. ಮೊದಲ ಶಾಣೆಯರಿರ್ತಾರೆ ಓದ್ಲಾರ್ದೆ, ಇನ್ನು 2 ಅಕ್ಷರ ಓದಿಬಿಟ್ರೆ ನಮ್ಗಿಂತ ಮೇಲೆ. ಅದಕ್ಕೆ ಈಗ ಓದಿಸಿದ್ದಕ್ಕೆ ಎಷ್ಟು ಎಡವಟ್ಟಾಗಿದೆ. ಎಲ್ಲ ಜಗತ್ತಿನ ತುಂಬ ಅಧ್ಯಯನ ಮಾಡಿದ್ದರಿಂದ ಅವರ ಅಲ್ರಿ ಒಂದು ಉದಾಹರಣೆ ಕೊಡ್ರಿ ನೋಡೋಣ. ಏನಿಲ್ಲ, ಒಬ್ಬ ಇಂಜಿನಿಯರ್ ಇದ್ದ. ಅವ ಓದ್ಲಾರ್ದ ಹುಡುಗಿನ ಮಾಡ್ಕೋಬೇಕು ಹುಡುಕ್ಯಾಡಿ 7th ಫೇಲ್ ಆದಕ್ಕೆ ಲಗ್ನ ಮಾಡ್ಕೊಂಡ. ಅವ ಮುಲ್ಕಿ ಎಕ್ಸಾಮ್ ಅಂತ ಇರ್ತಿದ್ದ, ಕರ್ಕೊಂಡು ಹೋಗ್ಬಿಟ್ಟ. ಅಕ್ಕಿ ಲಗ್ನ ಮಾಡ್ಕೊಂಡ. ಈಕಿ ಏನೂ ಗೊತ್ತಿಲ್ಲ ಅಂತ ಅವ ಸಂತೋಷವಾಗಿದ್ದ. ಒಂದು ದಿವಸ ನೌಕರಿ ಮುಗಿಸ್ಕೊಂಡು ಬಂದ. ಯಾವುದೋ ನೀರಾವರಿ ಅಣೆಕಟ್ಟು ಏನೋ ಇದು ಕೆಲಸ ಇದ್ದು, ಇಂಜಿನಿಯರು ಬಂದ. ಬರೋದ್ರೊಳಗೆ ಈಕೆ ಅಡಿಗೆ ರೆಡಿ ಮಾಡಿಬಿಟ್ಟಿದ್ವಿ. ರಾತ್ರಿ ಅಡಿಗೆ ಎಲ್ಲ ತಯಾರಾಗಿತ್ತು. ಏನೋ ಹಸಿರಾಗ್ಯದ ನಂಗೆ. ಆಯ್ತು ರೀ, ಎಲ್ಲ ರೆಡಿ ಅದು ಬರ್ರಿ. ಅವ ಇನ್ನೂ ಒಳಗೆ ಕಾಲ ಹಾಕೋದ್ರೊಳಗೆ ಘಮ 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 ಸಾವಿರ ವಾಸನೆ. ಯಾಕಂದ್ರೆ ಆಕೆ ಚಲೋ ಅಡಿಗೆ ಮಾಡ್ತಿದ್ಲು. ಚಲೋ ಅಡಿಗೆ ಆಕೆ ಯಾಕೆ ಮಾಡ್ತಿದ್ಲು ಅಂದ್ರೆ ಓದಿದ್ದಿಲ್ಲ. ಅದಕ್ಕೆ ಅಲ್ಲಿ ರಹಸ್ಯ ಇರೋದೇ. ಅಲ್ಲಿ ಯಾರು ಓದಿರೋದಿಲ್ಲ ಅವ್ರು ಭಾಳ ಚಲೋ ಅಡಿಗೆ ಮಾಡಿ ಪೇಷನ್ಸ್ ಇರ್ತದೆ ಅವ್ರಿಗೆ. ಈ ಓದೋರಿಗೆ ಪೇಷನ್ಸ್ ಇಲ್ಲ. ಮಾಡಿ 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 ಸಾಯ್ಬೇಕು. ಬರೀ ಇವಕ್ಕೆ ಮಾಡಿದ್ರೆ ಹಾಗೆ ನಮ್ಮ ಜನ್ಮ. ಅದ್ರ ಮುಂದೆ ನಿಂದ್ರಲಿಕ್ಕೆ ಹೋದ್ರಿ ಇವರು. ಆಕೆ ಚಲೋ ಅಡಿಗೆ ಮಾಡಿದ್ಲು ಪಾಪ. ಬಂದ್ಲು, ತಾಟ ಹಾಕಿದ್ಲು, ಅನ್ನ ಹಾಕಿದ್ಲು. ಅವಂಗ ಈ ಸಾರು ಹಾಕಿದ ಕೂಡಲೇ ಒಡ್ಡು ಕಟ್ಟಬೇಕಂತ ಗೊತ್ತಿಲ್ರಿ. ಅವ ಹಾಸ್ಟೆಲ್ನ ಬೆಳೆದಿದ್ನಲ್ಲ. ಹಾಸ್ಟೆಲ್ನ ಬೆಳೆದವ್ರಿಗೆ ಒಡ್ಡು ಕಟ್ಟಬೇಕಂತ ಗೊತ್ತ. ಮಠದಾಗ ಬೆಳಿಬೇಕು ಅಂದ್ರೆ ಗೊತ್ತಾಗ್ತದೆ. ಸಾರು ಬರೋದ್ರ ಹೆಂಗೆ ಉಣ್ಬೇಕು, ಹೆಂಗೆ ಹಾಕಿದ್ಲು, ಒಡೆದು ಹೊಡಿತದು. ಒಟ್ಟು ಕಟ್ಟಿದ ಒಂಚೂರು ಒಟ್ಟಿನ ಹಿಂಗೆ ಮಾಡಿದ. ಸಾರು ಹಾಕಿ ಒಡೆದು ಹೊಡಿತು. ಆಕೇನಂದು, ಅಲ್ರಿ ಅನ್ನದ ಒಡ್ಡ ಕಟ್ಲಿಕ್ಕೆ ಬರೋದು ನಿಮ್ಗೆ, ಇನ್ನು ಆನೆಕಟ್ಟು ಹೆಂಗೆ ಕಟ್ಟವ್ರು ನೀವು? ಅದ್ರ ಗತಿ ಏನು ಅನ್ಲಕ್ಕೆ. ಇಂಜಿನಿಯರ್ ಸಾಹೇಬರಂದ್ರು ತಪ್ಪಾಗಿರೋ ಅಂತ. ಓದ್ಲಾರ್ದಕ್ಕಿನ್ನ ಲಗ್ನ ಮಾಡಿ ಇನ್ನೆಂತಕ್ಕೆ ಲಗ್ನ ಮಾಡ್ಕೊಳ್ಳೋಣ ಅನ್ನೋ. ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಬಹಳ ಬುದ್ಧಿವಂತರು. ಪಾರ್ವತಿ ಬಹಳ ಬುದ್ಧಿವಂತರು. ಹೇಳಿದ್ಲು, ಅದನ್ನು ತೆಗೆದು ಕೆಳಗೆ ಹೋಗೋದು. ಎರಡನೇ ಮಾತಾಡ್ರಿ. ನಿಮ್ಮ ತಲೆ ಮೇಲೆ ಯಾರು ಇಟ್ಕೊಂಡ್ರೆ ಹೇಳ್ರಿ. ಗಂಗಾ ಅಂದ್ರು. ಹರಣ ಶಿರದಿ ಮೊರೆ ಮೊರೆದು ಮೆರೆದು ನೊರೆ ನೆರೆದು ನೆರೆಯ ನೊರೆವಾ ತಾರೆಯೂರ ತೊರೆ ತೆರೆಗಳ ಅಳಿಸಲೆಮ್ಮೆಲ್ಲ ದುರಿತ ಬರವ ರೋಷ ತುಂಬಿದ ಸಿಟ್ಟಿಗೆ ಬಿಟ್ಟ ಅಂಬಿಕೆಯ ಮನವ ರಂಭಿಸುವುದನ್ನೇ ಬಿಟ್ಟು ಅವಳ ಗಂಡ ನಂಜುಂಡ ಕುಣಿವ ನಿನ್ನ ತಲೆಯ ಮೇಲೆ ಇಟ್ಟು. ಹೆಂಡತಿ ಜಗಳ ಆಡಿದ್ರು, ಗಂಗಾ ತಲೆ ಮೇಲಿದ್ದ ಅಂತ ಕುಣಿತಿದ್ರಂತ ಮಹಾದೇವರು. ಅಂಥ ಅದ್ಭುತವಾದ ಆ ಘಟನೆಗಳು ನಡೆದಿವೆ ಆ ಗಂಗಾ ಮಹಿಮೆಯಲ್ಲಿ. ಇಂತಹ ಅದ್ಭುತವಾಗಿರತಕ್ಕಂತಹ ಕಥಾನಕಗಳು ನಮ್ಮ ಭಾಗವತದಲ್ಲಿ ಕೂಡ ಗಂಗಾವತರಣ ನೋಡ್ತಾ ಇದ್ದೇವೆ. ಶುಂಶುಮಾನ ಭಗವಂತ ಈ ಇಡೀ ಜಗತ್ತನ್ನು ತನ್ನ ಆಕರ್ಷಣ ಶಕ್ತಿಯಿಂದ ಹಿಡಿದಿದ್ದಾನೆ. ಯಾವ ಗ್ರಹಗಳು ಆಚೀಚ ಆಗದಂತೆ ಬಹಳ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾನೆ. ಒಂದು ಮಾತು ನಾವು ನೆನಪು ಮಾಡ್ಕೊಳ್ಬೇಕು. ದೇವರ ಉಪಕಾರ ಏನು ಅಂದ್ರೆ ಈ ಜಗತ್ತನ್ನ ವ್ಯವಸ್ಥಿತವಾಗಿ ಅಲ್ಲಲ್ಲಲ್ಲಿ ನಡೆಸಿದ್ದಾನಲ್ಲ, ಇದು ದೊಡ್ಡ ಉಪಕಾರ. ಒಂದಕ್ಕೊಂದು ಕಾಂಬಿನೇಷನ್. ಅದಕ್ಕೆ ದೇವರನ್ನ ವೈಕುಂಠ ಅಂತ ಕರೀತಾರೆ. ವೈಕುಂಠ ಅಂದ್ರೆ ಏನು ಗೊತ್ತಾ? ಕುಂಠ ಅಂದ್ರೆ ಅಡೆತಡೆ, ಕುಂಠತೆ ಅಂದ್ರೆ ಕೊರತೆ. ಅದು ವಿಕುಂಠ ಅಂದ್ರೆ ಕೊರತೆ ಇಲ್ಲದಂತೆ ಮಾಡೋದು. ಈಗ ಬೆಂಕಿ ಅದ, ನೀರದ ವಿರುದ್ಧವ, ಆದ್ರೆ ಅವು ಎರಡೂ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ನಮಗೆ ಎರಡೂ ಇಲ್ಲ ಅಂದ್ರೆ ನಡೆಯೋದಿಲ್ಲ. ನೀರು ಬೇಕು, ಬೆಂಕಿ ಬೇಕು. ಅವೆರಡು ಶತ್ರುಗಳಲ್ಲ ಅಂದ್ರೆ ಆ ಶತ್ರುತ್ವೇ ನಮಗೆ ಉಪಯೋಗ.
ಇಡೀ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ವಿರುದ್ಧವಾಗಿದ್ದರೂ ನಮಗೆ ಅದು ಅದ್ಭುತವಾದ ಅನುಕೂಲ ದೇವರು ಮಾಡಿದ್ದಾರಲ್ಲ, ಯಾರು ಇದನ್ನು ಮಾಡಿದ್ದಾರೋ ಅವನನ್ನು ವೈಕುಂಠ ಅಂತ ಕರಿಬೇಕು ಅಂತ ಹೇಳಿದ್ರು. ದೇವರ ನಾಮ ವೈಕುಂಠ. ಹೀಗೆ ಅಂತ ವೈಕುಂಠ ನಾಮ ಗ್ರಹಣಂ ಅಂತ 6ನೇ ಸ್ಕಂದದಲ್ಲಿ ನಿನ್ನೆ ನಾಮಸ್ಮರಣೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನಾಮಸ್ಮರಣೆ ಮಾಡಿದರೆ ಸಾಕಪ್ಪ. ನಮ್ಮ ಮಧ್ವಾಚಾರ್ಯ ಹೇಳ್ತಾರೆ, ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಯಗಮಾಶು ಲಯಂ ರಜತಿ. ನಾಮಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಪಾಪ ಹೋಗ್ತವಪ್ಪ. ಇನ್ನು ನಾಮಸ್ಮರಣೆ ಮಾಡಿದರೆ ಏನಾಗಬೇಡ. ಮಧ್ವಾಚಾರ್ಯರು ನಮಗೆ ಎಷ್ಟು ಧೈರ್ಯ ಕೊಟ್ಟಿದ್ದಾರೆ. ದೇವರು ನಾಮಸ್ಮರಣೆ ಮಾಡ್ರಿ ಅಂತಲ್ಲ, ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರು ಅಂದ್ರು. ಹೆಂಗೆ ಮಾಡ್ಬೇಕು ನಮ್ಗೇನು ಗೊತ್ತು? ದೇವರ ನೆನಪು ಮಾಡ್ಕೊಳ್ಳಿಕ್ಕೆ ಏನು ಮಾಡ್ಬೇಕು? ಜಗನ್ನಾಥದಾಸರು ಬಂದ್ಬಿಟ್ರು. ಮಲಗಿ ಪರಮಾಗರದಿ ಪಾಡಲು ಸುಲಭ ಹೇಳ್ಬಿಟ್ರು. ಮಲಗಿ ಪರಮಾಗರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಮಗೆಂಬ ಸುಲಭನೋ. ಎಂಥ ಮಾತ್ರ ಇದು! ಇಡೀ ಜಗತ್ತಿಗೆ ಹೇಳಿದರು ಜಗನ್ನಾಥದಾಸರು. ಸುಲಭನೋ ಹರಿ ತನ್ನವರನು. ಅದಕ್ಕೆಲ್ಲ ವ್ಯಾಖ್ಯಾನ ಬಹಳ. ಇದು ಮುಂದೆ ಪ್ರಹ್ಲಾದರಾಜರ ಕಥೆ ಹೇಳುವಾಗ ತನ್ನವರನ್ನು ಅಲ್ಲಿ ಬರ್ತದೆ. ಅರೆಗಳಿಗೆ ಬಿಟ್ಟಗಲನು ರಮಾಧಮನ ಬಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ನಾವೆಲ್ಲ ಪಾಮರರಾಗಿಬಿಟ್ರೆ ಕಷ್ಟ. ಇಷ್ಟು ಸುಲಭ ಇದ್ದ ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದೆ. ಇಲ್ರಿ, ಪುರುಸೊತ್ತಿಲ್ರಿ ನಮಗೆ. ಪುರುಸೊತ್ತಿಲ್ಲ ಅಂತ ಹೇಳಲಿಕ್ಕೂ ಪುರುಸೊತ್ತಿಲ್ಲ. ಯಾರು ಮಾತಾಡ್ಸ್ಬೇಕು? ಇಷ್ಟು ಗದ್ದಲದಾಗಿದ್ದೀವಿ. ಆಚಾರ್ಯ ಹೆಂಗೆ ಮಾಡ್ಬೇಕ್ರಿ? ಏನಿಲ್ಲ. ಮಕ್ಕಳ ಆಡಿಸುವಾಗ, ಮಡದಿಯೊಳಕ್ಕರದಿ ನಲಿವಾಗ, ಹಯ ಪಲ್ಲಕ್ಕಿ ಮೊದಲಾದ ವಾಹನ ವೇರಿ ನೆರೆವಾಗ, ಬಿಕ್ಕುವಾಗ ಮಾಡ್ರಿ. ಬಿಕ್ಕುವಾಗ 3 ಸಲ ಬಿಕ್ಕತ್ತಾವ ಜೀವನದಾಗ. ಗೊತ್ತೇನೆ? ಕೂಸಿಗೆ ಬಿಕ್ಕತ್ತಾವ. ಕೂಸು ಹಿಂಗೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಅದು ಅವಾಗ ನೀವು ಅದಕ್ಕೆ ಅನ್ಲಿಕ್ಕೆ ಬರೋದು ಪಾಪ. ಗೋವಿಂದ ಗೋವಿಂದ ನಾರಾಯಣ ಕೃಷ್ಣ 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 ಅಂತ ಆ ಖುಷಿನ ಮುಂದೆ ಅನ್ಬೇಕಂತ. ಎಷ್ಟು ಮಂದಿ ಅಂದಿರಿ ನೀವು? ಅದು ಖುಷಿ ಮಾರಿ ನೋಡೋದ್ರಾಗೆ ಆನಂದ. ಮತ್ತಿನ್ನೇ ದೇವರು ಇಲ್ಲ, ಅದೇ ಆನಂದ. ಅದು ಅನ್ನಂಗಿಲ್ಲ. ಇನ್ನು ನಾವು ಊಟಕ್ಕೆ ಕೂತ ಬಿಕ್ಕಂತಾವ ದೊಡ್ಡವರಾದ ಮೇಲೆ. ಅವಾಗ ಏನಂತೀರಿ? ಯಾರೋ ನೆನೆಸ್ತಾರೆ. ಯಮದೇವ್ರು ನೆನೆಸಾನ. ಯಾವ ಇನ್ನೇ ದೊಡ್ಡ ಘನಕಾರ್ಯ ಮಾಡಿ ಮಂದಿಗೆ ಉಪಕಾರ ಮಾಡಿದೆ ನೆನೆಸ್ತಾರೆ. ಯಾಕೆ ನೆನೆಸ್ತಾರೆ? ಇನ್ನ ಅದೊಂದು ಹುಚ್ಚುತನದ ಮಾತು. ನಾವೆಲ್ಲ ನನ್ನ ಯಾರೋ ನೆನೆಸ್ಯಾರ. ಏನು ಯಾರು ಯಮದೇವ್ರ ನೆನೆಸಾನ? ಯಾವಾಗ ಕರ್ಕೊಂಡು ಹೋಗ್ಬೇಕಾರ? ಇನ್ನು ಮೊದಲನೇ ಕೂಸಿದ್ದ ಬಿಕ್ಕತ್ತವ ನೋಡ್ರಿ. ಅದೊಂದು ದೊಡ್ಡ ಸಮಸ್ಯೆನೇ ಇದೆ. ಇಲ್ಲಿ ರಾಯಚೂರಿನ ಮಕ್ಕಳೆಲ್ಲ ಬೆಂಗಳೂರಾಗ ಗಂಡ ಹೆಂಡತಿ ಒಂದು ಕೂಸು. ಆ ಕೂಸಿ ಬಿಕ್ಕತ್ಬಿಟ್ಟು ಫೋನ್ ಬಂತ ರಾಯಚೂರಿಗೆ. ಅಮ್ಮ ಅನ್ಲು. ಈಕಿ ಏನು ಆಯ್ತು? ಈಕಿ ಕೂಸು ಬಿಕ್ಕಲಿಕ್ಕೆ ಹತ್ತದ, ಏನು ಮಾಡಲಿ? ಅದಕ್ಕೆ ಗಾಬರಾಗಿದ್ದೆ ಅಂತ ಈಕಿ. ಅದಕ್ಕೆ ಕಾರಣ ಏನು ಗೊತ್ತೇನು? ಆಕೆ ಇಂಜಿನಿಯರು. ಆದ್ರೆ ಇಂಜಿನಿಯರಿಂಗ್ ಕಾಲೇಜ್ನಾಗ ವಾಟ್ ಈಸ್ ಬಿಕ್ ಅಂತ ಹೇಳಿ ಕಲಿಸೋದಿಲ್ಲ. ಆ ಬಿಕ್ಕಿನ ಡೆಫಿನೇಷನ್ ಗೊತ್ತಿಲ್ಲ ಅವ್ರಿಗೆ. ಹಡಿಯೋದಷ್ಟೇ ಗೊತ್ತ್ರಿ. ಮಕ್ಕಳು ಹುಟ್ಟಿದ ಮೇಲೆ ಏನ್ ಮಾಡ್ಬೇಕು, ಅದ್ರದ್ದೇನು ಸಮಸ್ಯೆ ಅಂತ ಅವ್ರು ಕಾಲೇಜ್ನಾಗೂ ಕಲಿಸೋದಿಲ್ಲ. ಬದುಕು ಇಲ್ಲ. ಇವತ್ತು ನಮ್ಮ ಎಲ್ಲಾ ಯೂನಿವರ್ಸಿಟಿಗಳಿಗೂ ಬದುಕೊಂದು ಬಿಟ್ಟು ಎಲ್ಲ ಕಲಿಸಿದಕ್ಕ. ಲೈಫ್ ಅಂತ ಏನದಲ್ಲ, ಬದುಕು ಅಂತ ಏನದಲ್ಲ, ಅನುಭವಗಳು ಅಂತ ಏನದಲ್ಲ, ಕಷ್ಟಗಳೇನವ ಅವು ಯಾವ ಕಾಲೇಜಿನಾಗೂ ಕಲಿಸೋದಿಲ್ಲ. ಮನೆಯೊಳಗೆ ಕಲಿಸ್ಬೇಕಂದ್ರೆ ಅವ್ರು ಇರೋದೇ ಇಲ್ಲ. ಇಲ್ಲಿ ಬದುಕು ಕಲಿಸ್ಬೇಕು ಅಂದ್ರೆ ಮನೆಯಾಗ ಇರೋದಿಲ್ಲ. ಅಲ್ಲಿ ಹೋದ್ರೆ ಆ ಬದುಕು ಬರುವುದಿಲ್ಲ. ಬಾಳುವುದೇ ಗೊತ್ತಿಲ್ಲ ನಮ್ಮ ಜನ. ತಾಯಿಗೆ ಫೋನ್ ಮಾಡಿಲ್ಲ, ಕೇಳಿದ್ರು. ಗಾಬರಿ ಆಗಬೇಡ, ಅದು ಹೊಟ್ಟೆ ದೊಡ್ಡದಾಗ್ತದೆ. ಕೂಸಿಗೆ ಹಸಿವಾಗ್ತದೆ. ಅದಕ್ಕೆ ಊಟ ಮಾಡಬೇಕು ಅಂದ್ರೆ ಹೊಟ್ಟೆ ದೊಡ್ಡದಾಗಬೇಕು, ಅದಕ್ಕೆ ಬಿಕ್ ಹತ್ತಿದ ಅಂತ ತಾಯಿಗೆ ಫೋನ್ ಮಾಡಿದ್ರು. ತಾಯಿ ಹೇಳಿದ್ದು, ನನಗೆ ಇನ್ನೊಂದು ಡೌಟ್ ಇನ್ನೂ ಕ್ಲಿಯರ್ ಆಗಿಲ್ಲ. ಕೂಸಿಗೆ ಬಿಕ್ ಹತ್ತಿದ ಕೂಡಲೇ ತಾಯಿಗೆ ಯಾಕೆ ಫೋನ್ ಬರ್ತಾವ? ಅತ್ತೆ ಅಲ್ಲೇ ಇರ್ತಾಳೆ, ಕೇಳಂಗಿಲ್ಲಕ್ಕಿನ್ನ. ಅತ್ತಿ ಈ ಕೂಸಿ ಹಿಂಗಾಗ್ಯದ ಏನು? ಅಕ್ಕಿನ ಹೊಡೆದಾಳ ಮಗನ್ನ. ಈಗ ಕೇಳಿದ್ರು ಪಾಪ ರಾಯಚೂರಕ್ಕೆ. ಅಲ್ವಾ ನಿಮ್ಮ ಮತ್ತೆ ಅಲ್ಲೇ ಇದ್ದಾಳೆ, ಕೇಳಬೇಕು ಇಲ್ಲ. ಆಕಿನ ಹೆಸರು ಎತ್ತು ಬಾಳ ಅತ್ತಿ ಅನ್ನೋಣ. ಇದು ಯಾಕೆ ಸಮಸ್ಯೆ ಅನ್ನೋದು ಗೊತ್ತಿಲ್ಲ ಇವರಿಗೆ. ಮಧ್ವಾಚಾರ್ಯ ಹೇಳಿದ್ರು, ಅವತ್ತೇ ಹೇಳ್ಯಾರ ಅವರು, ತದಲಂ ಸಾಕ್ ಮಾಡ್ರಿ ಅಂತ. ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಅದರ ಅರ್ಥ ಏನಂದ್ರೆ ತದಲಂ ಬಹುಲೋಕ ವಿಚಿಂತನಯ. ಈ ಜಗತ್ತಿನ ಬಗ್ಗೆ ಪೇಪರು, ವಾಟ್ಸಪ್ಪು ಇವೆಲ್ಲ ಬಂದವಲ್ಲ, ಅವನ್ನ ತಲೆ ಕೆಡಿಸಬಾರ್ದು ಅಂತ ಹೇಳ್ಯಾರ ಮಧ್ವಾಚಾರ್ಯರು. ನನಗನಿಸ್ತು ಮಧ್ವಾಚಾರ್ಯ ಬಹಳ ಮುಂದಾಲೋಚನೆ ಮಾಡಿ
ಅಲ್ಲಿ ಒಂದು ಶಬ್ದ ಬಹಳ ಚಂದ ಇಟ್ಟಾರ, ತದಲಂ ಬಹುಲೋಕ. ಈ ಬಹುಲೋಕ ಅಂತಿನ್ನುವಲ್ಲಿ ಹಿಂದಿ ಬಹು, ಹಿಂದಿ ಬಹು ಗೊತ್ತಾಯ್ತಾವ. ಅಕಿದು ಚಿಂತೆ ಮಾಡಬಾರ್ರಿ ಅಂತ. ಅವು ಎಡಬಟ್ಟೆ ಇರ್ತಾವ, ವಿಚಾರ ಮಾಡ್ಲಿಕ್ಕೆ. ಅವು ಯಾವ ಚಲೋ ಇರ್ತಾವ, ಯಾವ ಹೆಂಗಿರ್ತಾವ ವಿಚಾರ ಮಾಡಂಗಿಲ್ಲ. ಬಹುಲೋಕ ವಿಚಿಂತನಯ. ಆಚಾರ್ಯ ಮಧ್ವರ ಅದ್ಭುತವಾದ ಜ್ಞಾನ ಅಂದ್ರೆ ಆ ಬಹು ಅಂತ ಶಬ್ದ ಇಟ್ಟೇ ಬಿಟ್ರಲ್ಲಿ. ಅವು ಸಂಸ್ಕೃತದಾಗ ತಗೊಳ್ರಿ, ಹಿಂದಿಗಾರ ತಗೊಳ್ರಿ ಎಂದು. ಕಾರಣ ಏನು? ಯಾವ ರೀತಿಯಿಂದ ನಾವೆಲ್ಲ ಬಾಳಿ ಬದುಕಬೇಕಾಗಿದೆ. ಭಗವಂತನ ಸ್ಮರಣೆ ಬಿಕ್ಕುವಾಗ ನಾವು ಇದ್ದಾಗ ಬಿಕ್ಕೋದು. ಇನ್ನು ಕೊನೆಗೆ ಒಂದು ಬಿಕ್ಕು ಹತ್ತವ್ರಿ. ಡಾಕ್ಟ್ರೇ ಏನು ಸುದ್ದಿ, ಬಿಕ್ಕು ಹತ್ತವ ಕರ್ಸ್ರಿ ಎಲ್ಲ. ಅದು ಕೊನೆಯದದು. ಆ ಕೊನೆಯ ದಿಕ್ಕಿನಲ್ಲಿ ಆದರೂ ದೇವರ ಸ್ಮರಣೆ ಮಾಡಬೇಕಲ್ಲ. ಪ್ರಾಣ ಪ್ರಯಾಣ ಸಮಯ ಕಫ ವಾತ ಪಿತ್ತೈ ಕಂಠಾವರೋಧನ ವಿಧೌ ಸ್ಮರಣಂಕುತಸ್ಥೆ. ಆ ಕೊನೆ ಕಾಲದೊಳಗೆ ಕಫ ವಾತ ಪಿತ್ತ ಎಲ್ಲ ಸೇರಿರ್ತದೆ. ಯಾವಾಗ ಸ್ಮರಣೆ ಆಗ್ತದೆ ಭಗವಂತರ ನಾಮ. ಅದಕ್ಕಾಗಿ ಸಂತತಂ ಚಿಂತೆಯ ಅನಂತಂ ಅಂತಕಾಲೇ ವಿಶೇಷತಃ. ಯಾವಾಗಲೂ ಭಗವಂತನ ಚಿಂತನೆ ಮಾಡಬೇಕು. ಇಲ್ಲ ಆಗೋದಿಲ್ರಿ ನಮಗೆ. ಅದಕ್ಕೆ ನಮ್ಮ ಹಿರಿಯರು ಪುಣ್ಯವಂತರು ಊಟಕ್ಕೆ ಕೂತಾಗ ಭೋಜನ ಕಾಲೇ ಶೀತಾಕಾಂತ ಸ್ಮರಣೆ ಜಯರ ಅಂದ್ಕೊಳ್ಳೊಬ್ಬರು ಯಾರೋ ಹಾಡು ಎತ್ತೇ ಬಿಡೋರು ನಮ್ಮಲ್ಲೆಲ್ಲ. ಊಟಕ್ಕೆ ಕೂತಾಗ ಆ ಊಟಕ್ಕೆ ಬಡಿಸ್ಬೇಕಾದ್ರೆ ಹೈಗ್ರೀವ್ ತೊಗೊಂಡ್ಬಿಡ್ತಾರೆ ನೋಡ್ರಿ. ಅದು ಕಡ್ಲಿಬೇಳೆ ಪಾಯಸ. ಹೈಗ್ರೀವ್ ಅಂದ್ರೇನು? ಕಡ್ಲಿಬೇಳೆ ಪಾಯಸ ಅಷ್ಟೇ. ಅದಕ್ಕೆ ನಾವು ಇಟ್ಟಿವಿ ಹೈಗ್ರೀವ್ ಅಂತ. ಬಾಜಾರ ಸ್ವಾಮಿ ಅನುಗ್ರಹ ಬಡಿಸುತ್ತ ಬಂದ್ ನಾವು ಹೈಗ್ರೀವ್ 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 ಅಂತ ಬಂದ್ಬಿಟ್ಟ. ಇವರು ಹೈಗ್ರೀವ ಇಲ್ಲಿ ಬಂದು ನೋಡಿ ಲೈನಿಗೆ ಬಾ ಅಂದ್ರು. ಇಬ್ಬರು ಕೂಡ ಹೈಗ್ರೀವ ಹೈಗ್ರೀವ ಊಟಕ್ಕೆ ಕೂತಾಗ ಎಲ್ಲರೂ ಶಾಣ್ಯರಾಗ್ಬಿಟ್ರು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರಭಾವತ. ಮಕ್ಕಳು ಶಾಣ್ಯರಾಗಿಲ್ಲ ಅಂದ್ರೆ ಹಯಗ್ರೀವ ಮಂತ್ರ ಹೇಳಿಸ್ರಿಪ್ಪ. ಹಿಮಾಲಯದ ಉತ್ತುಂಗ ಶೃಂಗಾಂಗಣದಿಂದ ಹರಿದು ಬರುವಂತಹ ಓತಪ್ರೋತವಾಗಿ ಧಾರೆಯಾಗಿ ಪುಂಖಾನುಪುಂಖವಾಗಿ ಹರಿದು ಬರುವ ಗಂಗೆಯ ಪ್ರವಾಹದಂತೆ ಭಾಷಣ ಮಾಡ್ತಾನಂತ ಹಯಗ್ರೀವ ಅಂದವರು. ಗಲಗಲೆ ಆಚಾರ್ಮಣಿಗಳ ಹಯಗ್ರೀವ ಸಾಲಿಗ್ರಾಮ ಇತ್ತು, ನಾನು ನೋಡೀನಿ. ಸಾಲಿಗ್ರಾಮ ಇಂಥ ಸಾಲಿಗ್ರಾಮ ಹಯಗ್ರೀವ ಸಾಲಿಗ್ರಾಮ. ಅವ್ರು ಅಭಿಷೇಕ ಮಾಡಿ ನಮ್ಗಿಷ್ಟು ಕೊಟ್ಟರು, ತಾವಿಷ್ಟು ಕುಡಿದ್ರು. ಅದಕ್ಕೆ ಯಾರೋ ಒಬ್ಬರು ರದ್ರಂತ ರಾಯಚೂರಾಗ ಒಮ್ಮೆ ಉಪನ್ಯಾಸ ಮಾಡುವಾಗ ಗಲಗಲೆ ಆಚಾರ ಉಪನ್ಯಾಸ ಮಾಡುವುದಿಲ್ಲ. ಒಬ್ಬರು ಆಚಾರ ಹೇಳಿದ್ರು, ಹಂಗ ಇಲ್ರಿ ನಮ್ಮ ಎದುರಿಗೆ ಮಾಡಿದ್ರು ಮಾಡುದಿಲ್ಲ. ಅವರು ಬಾಯಿ ತೆಗಿತಾರ, ಹೊರಗಿನ ಹೈಗ್ರೀವ ಮಾತಾಡ್ತಾರ. ಇದು ಸಾರಸ. ಇದು ಗಮನಿಸಬೇಕಾದ ವಿಷಯ. ಹಾಗಾಗಿ ದೇವರ ಸ್ಮರಣೆ ಎಲ್ಲ ಕಡೆಗೂ ಮಾಡಬೇಕು. ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತತ್ ಗುಣರಾಗೇರಿಯ ಭಾಗವತ ಶ್ಲೋಕ. ನತೇ ಯಮಂಭಾ ಪಾಶ. ಆ ಯಮದೇವರ ದೂತರು ನಮ್ಮ ಮನೆ ಮುಂದೆ ಬರುವುದಿಲ್ಲ ಅಂತ. ಕೃಷ್ಣ ಅಂತ ಒಂದ್ಸಲ ಅಂದ್ರೆ ನಮ್ಮನೆ ದಾಟಿ ಮುಂದೆ ಹೋಗ್ತಾ ಇದೆ. ಅಂತಹ ಮಂಗಳಕರವಾದ ನಾಮೋಚ್ಚಾರಣೆಯಿಂದ ಅಜಾಮಿಳನಂತ ಬ್ರಾಹ್ಮಣ ಉದ್ಧಾರನಾಗಿದ್ದಾನೆ ಅಂತ ಹೇಳಿ ಆ ನಂತರದಲ್ಲಿ ಮುಂದೆ ದಕ್ಷ ಪ್ರಜಾಪತಿ ಕಥೆ ಹೇಳ್ತಾರೆ.